ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಪವರ್ಡ್ ಬೈ ಅಮೃತ ಬಿಂದು, ಹಾಗೆ ನಮ್ಮ ಅಗರಬತ್ತಿ ಪಾರ್ಟ್ನರ್ಸ್ ಮೋಕ್ಷ ಅಗರಬತ್ತಿ. ನಾನು ಸೌಮ್ಯ ರಮಕಾಂತ್. ವೀಕ್ಷಕರೇ, ಎಂದಿನಂತೆ ನಮ್ಮ ಕಾರ್ಯಕ್ರಮಕ್ಕೆ ಗುರೂಜಿಯವರನ್ನ ಸ್ವಾಗತ ಕೋರುವಂತಹ ಸಮಯ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅಲ್ವಾ ವೀಕ್ಷಕರೇ? ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರಮ್ಮ. ಈಗ ಎಂದಿನಂತೆ ಈ ದಿನದ ವಿಶೇಷತೆಯನ್ನ ತಿಳಿಯುವಂತ ಸಮಯ. ಗುರುಜಿ, ವಾರದ ಮೊದಲ ದಿನ ಸೋಮವಾರ ಇವತ್ತು. ಹಾಗಾಗಿ ನಮ್ಮ ವೀಕ್ಷಕರಿಗೆ ಯಾವ ವಿಶೇಷತೆಯನ್ನ ತಿಳಿಸ್ಕೊಡ್ತೀರಾ ಅಂತ? ಖಂಡಿತಮ್ಮ. ಸಾಕಷ್ಟು ವಿಷಯಗಳನ್ನು ನಾನು ಸಹಿತ ಹೊತ್ತು ತಂದಿದ್ದೇನೆ. ಮೊನ್ನೆಯಷ್ಟೇ ದಶಾದಿ ದೇವತೆಗಳ ಸ್ಥಳ ಅಂದರೆ ಒಂದು ವಿಶೇಷವಾಗಿರತಕ್ಕಂತಹ ಗಣಪತಿ ಬ್ಲಾಕ್ ಮಹಾಲಕ್ಷ್ಮಿ ಲೇಔಟಲ್ಲಿ ಅಲ್ಲಿ ನಡೆದಂತಹ ಒಂದು ವಿಶೇಷವಾಗಿರತಕ್ಕಂಥ 1008 ಶಿವಲಿಂಗಗಳ ವಿಶೇಷವಾದಂತಹ ಅನುಷ್ಠಾನವಾಯಿತು. ಅನುಷ್ಠಾನ ನಡೆದದ್ದು ಶನಿವಾರ, ಮಹಾಮೃತ್ಯುಂಜಯ ಹೋಮ. ಅವತ್ತು ಧಾರಾಕಾರವಾದಂಥ ಮಳೆ. ಅದಾದ ಮಾರನೇ ದಿವಸ ವಿಸರ್ಜನಾ ಮುಹೂರ್ತವ. ಆ ವಿಸರ್ಜನಾ ಮಹೋತ್ಸವಕ್ಕೆ ಸಹಿತ ನಂಜನಗೂಡಿಗೆ ನಾವು ತೆರಳಿದ್ದು, ಅಂದರೆ ನಿನ್ನೆ. ನಂಜನಗೂಡಲ್ಲಿ ಹೋದರೆಲ್ಲ ನಂಜುಂಡೇಶ್ವರನ ದರ್ಶನ ಮಾಡ್ತೀರಿ, ಶ್ರೀಕಂಠೇಶ್ವರನ ದರ್ಶನ ಮಾಡ್ತೀರಿ. ಆದರೆ ಅಲ್ಲಿನ ವಿಶೇಷತೆಗಳನ್ನು ತಿಳ್ಕೊಳ್ಬೇಕಾದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಮತ್ತು ಧರ್ಮ ಸಹಿತ. ನಂಜುಂಡೇಶ್ವರ ಅಲ್ಲಿರ್ತಕ್ಕಂಥ ಸ್ವಾಮಿ ಉದ್ಭವ ಮೂರ್ತಿ, ಯಾರು ಪ್ರತಿಷ್ಠಾಪನೆ ಮಾಡಿದ್ದಲ್ಲ. ಯಾರೊಬ್ಬರ ಪ್ರತಿಷ್ಠಾಪನೆ ಮಾಡದಂತಹ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ವಾಮಿಯ ಸಾನ್ನಿಧ್ಯ. ಅದಾದ ನಂತರ ನಂದಿ ವಾಹನವನ್ನು ಸ್ವಾಮಿ ಈಶಾನ್ಯ ಭಾಗಕ್ಕೆ ತಿರುಗಿರೋದ್ರಿಂದ, ಈಶಾನ್ಯ ಭಾಗಕ್ಕೆ ಕೂತಿರೋದ್ರಿಂದ ಈಶಾನ್ಯ ಅಭಿಮುಖವಾಗಿ ಅಲ್ಲಿಟ್ಟಿರ್ತಕ್ಕಂಥ ನಂದಿಕೇಶ್ವರ ಅಂದರೆ ನಂದಿ. ಇನ್ನು ಮತ್ತೊಂದು ವಿಶೇಷ ಇದೆ ಅಲ್ಲಿನ ವಿಶೇಷದ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಕಪಿಲಾ ನದಿ ತೀರ್ಥ, ಜೊತೆಗೆ ಆ ಸುಂದರವಾದಂತಹ ತಾಣ, ಆ ರಾಜಗೋಪುರಗಳು, ವಿಮಾನ ಗೋಪುರ, ಆ ಗಾಳಿ ಗೋಪುರ, ಇವೆಲ್ಲವೂ ಸಹಿತ ನೋಡಿದ್ರೆ ತುಂಬ ದೊಡ್ಡದಾದಂತಹ ಪ್ರಾಂಗಣ. ನಂಜುಂಡೇಶ್ವರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಮೈಸೂರಿನಿಂದ 21 ಕಿಲೋಮೀಟರ್ ಪರಿಕ್ರಮಿಸಿದ್ರೆ ಅಲ್ಲಿ ಸಿಗ್ತಕ್ಕಂಥದ್ದೇ ನಂಜನಗೂಡು. ಆ ನಂಜನಗೂಡು ವಿಷಕಂಠನ ದರ್ಶನ ಮಾಡತಕ್ಕಂತಹದ್ದು ಬಹಳಷ್ಟು ಭಾಗ್ಯದ ಸಿರಿ. ಜೊತೆಗೆ ಆ ಪ್ರಾಂತ್ಯದಲ್ಲಿ ಅಲ್ಲಿ ಹೊರಟ್ರೆ ಸಾಕು, ಅಲ್ಲಿ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಜಪಿಸ್ತಾ ಆ ಶಿವನ ಒಂದು ಮಂಟಪಕ್ಕಾಗಲಿ ಅಥವಾ ಒಳಗಿರ್ತಕ್ಕಂತಹ ನಂದಿ ಮತ್ತು ನಂದಿಕೇಶ್ವರ, ಸುಬ್ರಹ್ಮಣ್ಯೇಶ್ವರ, ಮಹಾಗಣಪತಿಗೆ ವರ್ಷದ 365 ದಿವಸದಲ್ಲಿ 300 ದಿನ ಬರೀ ಬೆಣ್ಣೆ ಅಲಂಕಾರದಲ್ಲೇ ಇರ್ತಾನೆ ಸ್ವಾಮಿ. ಇದೆಲ್ಲ ಒಂದಾದರೆ ಕ್ಷೇತ್ರವನ್ನು ದರ್ಶನ ಮಾಡಿದಾದ ನಂತರ ಅಲ್ಲಿ ಚಂಡಿಕೇಶ್ವರ ಇದ್ದಾರೆ. ಚಂಡಿಕೇಶ್ವರನ ಹತ್ರ ಬಂದು ವರದಿ ಒಪ್ಪಿಸಬೇಕು. ಹೇಗೆ? ಸ್ವಾಮಿಯ ದರ್ಶನವಾಯಿತು, ಪ್ರಸನ್ನ ಪಾರ್ವತಿ ದರ್ಶನ ಆಯಿತು, ಜೊತೆಗೆ ಸುಬ್ರಹ್ಮಣ್ಯೇಶ್ವರ, ಗಣಪ ಈ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಅಧಿದೇವತೆಗಳೆಲ್ಲರನ್ನೂ ಸಹಿತ, ಅದರಲ್ಲೂ ಪ್ರಾಕಾರ ಮಂಟಪದಲ್ಲಿರ್ತಕ್ಕಂತಹ ದೇವತೆಗಳನ್ನು ಸಹಿತ ದರ್ಶನ ಮಾಡಿದ್ದಾಯಿತು ಅಂತೇಳಿ ಬಂದು ಇಲ್ಲಿ ವರದಿ ಒಪ್ಪಿಸಬೇಕು. ವರದಿ ಒಪ್ಪಿಸಿ ಸ್ವಾಮಿಯಿಂದ ತಂದಂತಹ ಪ್ರಸಾದವನ್ನು, ಪುಷ್ಪ ಆಗಲಿ ಭಸ್ಮ ಆಗಲಿ ಏನೇ ಒಂದು ಪ್ರಸಾದವಾಗಿರಬಹುದು, ಅಂತಹ ಪ್ರಸಾದವನ್ನು ಚಂಡಿಕೇಶ್ವರನ ಸಾನ್ನಿಧ್ಯದಲ್ಲಿ ಸ್ವಲ್ಪ ಪ್ರಸಾದವನ್ನು ಇಟ್ಟು, ಭಗವಂತ ಈ ಕ್ಷೇತ್ರದಿಂದ ದರ್ಶನವನ್ನು ಮಾಡಿದ್ದೇವೆ, ಈ ದರ್ಶನದ ಭಾಗ್ಯ ಅತಿ ಶೀಘ್ರವಾಗಿ ನಮಗೆ ಲಭಿಸಬೇಕು, ಜೊತೆಗೆ ನಾವು ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಕಾರಣ, ಜೊತೆಗೆ ಈ ಸ್ವಾಮಿಯ ಸಾನ್ನಿಧ್ಯದಿಂದ ದರ್ಶನ ಮಾತ್ರದಲ್ಲೇ ಸಾಕಷ್ಟು ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳ್ತಾರಲ್ಲ, ನಿನ್ನ ದರ್ಶನವೂ ಆಗಿದೆ, ಇದೆಲ್ಲವನ್ನೂ ದರ್ಶನ ಮಾಡಿದ್ದೇನೆ, ನನಗೆ ಆಶೀರ್ವಾದ ಮಾಡು ಭಗವಂತ ಅಂತೇಳಿ ಚಂಡಿಕೇಶ್ವರನ ಹತ್ರ ಬಂದು ನಿಂತು ಪ್ರಾರ್ಥಿಸಬೇಕು. ಚಂಡಿಕೇಶ್ವರನ ದರ್ಶನ ಮಾಡಿ ಸ್ವಲ್ಪ ಈ ಕಡೆ ತಿರುಗಿದ್ರೆ, ನೀವು ಆ ಪ್ರಾಂತ್ಯದಲ್ಲೇ ನಿಂತುಕೊಂಡ್ರೆ ಮೇಲ್ಗಡೆ ಇರತಕ್ಕಂತಹ ಗೋಪುರ ದರ್ಶನ ಆಗುತ್ತೆ. ನಂಜನಗೂಡಲ್ಲಿ ಮತ್ತೊಂದು ವಿಶೇಷತೆ ಇದೆ, ನಿಜಕ್ಕೂ ಆ ವಿಶೇಷತೆಯನ್ನ ನೀವು ತಿಳ್ಕೊಳ್ಳೇಬೇಕು. ಮೇಲ್ಗಡೆ ಯಾವುದೇ ಆಧಾರ ಶಕ್ತಿ ಇಲ್ದಿರ, ಮಣ್ಣು, ಗೊಬ್ಬರ, ನೀರು ಇದ್ಯಾವುದೂ ಸಹಿತ ಉಣಬಡಿಸ್ದಿರ, ಇದು ಯಾವುದರ ಆಧಾರವಿಲ್ದಿರ 2 ಬಿಲ್ವವೃಕ್ಷಗಳಿದೆ. ಆ ಬಿಲ್ವವೃಕ್ಷಗಳು ಇರ್ತಕ್ಕಂಥದ್ದು ಸ್ವಾಮಿಯ ಗರ್ಭಗುಡಿಯ ವಿಮಾನ ಗೋಪುರದ ಭಾಗದಲ್ಲಿ. ಸ್ವಾಮಿಯ ಗರ್ಭಗುಡಿಯ ವಿಮಾನ ಗೋಪುರ, ಗರ್ಭಗುಡಿ ಮೇಲ್ಭಾಗದಲ್ಲಿರ್ತಕ್ಕಂತಹ ವಿಮಾನ ಗೋಪುರ. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ತಿಳಿಸಿದ್ದೇನೆ. ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿಯ ದರ್ಶನ ಆಗದಿರ ಇದ್ರು ವಿಮಾನ ಗೋಪುರದಲ್ಲಿರ್ತಕ್ಕಂಥ ಕಳಶವನ್ನು ದರ್ಶನ ಮಾಡಿದ್ರೆ ಸಾಕು, ಇಷ್ಟಾರ್ಥ ಸಿದ್ಧಿ ಅಂತ.
ಆದರೆ ನಂಜನಗೂಡಲ್ಲಿ ಒಂದು ಮಹಿಮೆ ಇದೆ, ಒಂದು ಶಕ್ತಿ ಇದೆ. ಅಲ್ಲ, ಒಂದು ಶಕ್ತಿ ಇರಲಿಕ್ಕೋಸ್ಕರನೇ ರಾಜ್ಯದಾದ್ಯಂತ ಮೂಲ ಮೂಲೆಗಳಿಂದ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಏನಿರ್ಬೋದು ಆ ಶಕ್ತಿ? ನಿಜಕ್ಕೂ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು. ಅಲ್ಲಿ ಸ್ವಯಂ ಪ್ರಕಾಶಿತನಾಗಿ ಸ್ವಯಂಭುವಾಗಿ ಉದ್ಭವಿಸಿರ್ತಕ್ಕಂಥ 2 ವೃಕ್ಷಗಳಿದೆ. 2 ಬಿಲ್ವ ವೃಕ್ಷಗಳು ಎರಡೂ ಸಹಿತ ಸ್ವಾಮಿಯ ಗರ್ಭಗುಡಿಯ ಮೇಲ್ಭಾಗದಲ್ಲಿ ವಿಮಾನ ಗೋಪುರದಲ್ಲಿ ನೆರಳಾಗಿ ನಿಂತಿದೆ. ಮಾನವರು ನಾವು ಇಷ್ಟ ಕಾಲ ಪೂಜೆ ಅಂತ ನಾವು ಅಂದುಕೊಂಡಿದ್ದೇವೆ. ಬೆಳಗಿನಿಂದ ಅಂದರೆ ಬೆಳಗಿನ ಉಷಕಾಲದಿಂದ ಸಂಜೆ ಗೋಧುಳಿ ಲಗ್ನದವರೆಗೂ ಅಥವಾ ರಾತ್ರಿ ದೇವಸ್ಥಾನದ ಕದವನ್ನು ಹಾಕುವವರೆಗೂ ಇಷ್ಟು ಪೂಜೆ, ಇಷ್ಟು ಅಭಿಷೇಕ ಅಂತ ನಾವು ನಿರ್ಣಯಿಸಿಕೊಂಡಿದ್ದೇವೆ. ನಾವು ಅದೇ ಪ್ರಕಾರ ಮಾಡ್ತಾ ಇರ್ತೀವಿ. ಆದರೆ 24 ಗಂಟೆ ವರ್ಷದ 365 ದಿವಸ ಯುಗಾಂತರವೂ ಸತತವಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೋಸ್ಕರ 2 ವೃಕ್ಷಗಳು ಯಾವುದೇ ಆಧಾರವಿಲ್ಲದಿರ, ಇದು ಬರೀ ನಾನು ಹೇಳೋದು ನೀವು ಕೇಳೋದು ಮಾತ್ರವಲ್ಲ. ನಂಜನಗೂಡಿಗೆ ಹೋದರೆ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿಯ ದರ್ಶನ ಎಷ್ಟು ಮುಖ್ಯವೋ, ಆ ಶಿಖರದಲ್ಲಿರ್ತಕ್ಕಂಥ ಮೇಲ್ಭಾಗದಲ್ಲಿರ್ತಕ್ಕಂಥ 2 ಬಿಲ್ವ ವೃಕ್ಷಗಳು ಸಹಿತ ಅಷ್ಟೇ ಮುಖ್ಯ. ಆದರೆ ಹೋದವರೆಲ್ಲರೂ ಸಹಿತ ನೂಕುನುಗ್ಲು ಮಾಡೋದು, ಒಳಗಡೆ ಹೋಗೋದು, ಅಲ್ಲಿ ಮುಟ್ಟೋದು ನೋಡೋದಕ್ಕೆ ಸಾಧ್ಯವಿಲ್ಲ. ಕಾರಣ ಅಲ್ಲಿರ್ತಕ್ಕಂತಹ ವಿಮಾನ ಗೋಪುರದ ತಳಭಾಗದಲ್ಲಿ ಒಂದು ಹುತ್ತ ಇದೆ. ನೋಡಿ ಸ್ವಾಮಿ ಎಲ್ಲೆಲ್ಲಿ ವಾಸವಾಗಿದ್ದಾನೆ ಅನ್ನಲಿಕ್ಕೆ. ಆ ಮೇಲ್ಭಾಗದಲ್ಲಿ ಎಲ್ಲವೂ ಸಹಿತ ಸ್ವಾಮಿ ಇವತ್ತಿಗೂ ಸಂಚಾರ ಇದೆ. ಇವತ್ತಿಗೂ ಒಂದು ಒಳ್ಳೆ ಘಟಸರ್ಪ ಅಲ್ಲಿ ಓಡಾಡ್ತಾ ಇದೆ. ನಿಜಕ್ಕೂ ನಿನ್ನೆ ಇದನ್ನೆಲ್ಲವನ್ನು ಸಹಿತ ದರ್ಶನ ಮಾಡುವಂತಹ ಭಾಗ್ಯ ನನಗೆ ಸಿಗ್ತಲ್ಲ, ಬಹುಶಃ ನನ್ನ ಪೂರ್ವಜನ್ಮದ ಪುಣ್ಯ. ಇಲ್ಲಿನ ಇನ್ನಷ್ಟು ರಹಸ್ಯಗಳಿದೆ, ಇನ್ನಷ್ಟು ವಿಶೇಷತೆಗಳಿದೆ. ಇವೆಲ್ಲವನ್ನು ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಗುರುಜಿ, ಕಳೆದ ಭಾಗದಲ್ಲಿ ನಂಜನಗೂಡಿನ ಕ್ಷೇತ್ರದ ವಿಶೇಷತೆಯನ್ನು ತಿಳಿಸ್ಕೊಡ್ತಾ ಇದ್ರಿ. ಮತ್ತೆ ಯಾವೆಲ್ಲ ವಿಶೇಷತೆಗಳನ್ನು ತಿಳಿಸ್ಕೊಡ್ತೀರಾ ಈಗ ಅಂತ? ಖಂಡಿತಮ್ಮ. ನಂಜನಗೂಡಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಮೇಲ್ಭಾಗದಲ್ಲಿ ಶಿಖರ ಭಾಗದಲ್ಲಿ 2 ಬಿಲ್ವ ವೃಕ್ಷಗಳು ಸಹಿತ ಅಲ್ಲಿ ಉಗಮವಾಗಿದೆ. ಆ ಬಿಲ್ವ ವೃಕ್ಷನ ಯಾರು ಕಿತ್ತುವಂಥದ್ದಲ್ಲ, ಅಥವಾ ಅದಕ್ಕೆ ಯಾರು ನೀರು ಹಾಕಬೇಕಾದಿಲ್ಲ, ಗೊಬ್ಬರ ಹಾಕಬೇಕಾದಿಲ್ಲ, ಅಥವಾ ಅಲ್ಲಿ ಮಣ್ಣಿಲ್ಲ. ಮೇಲ್ಭಾಗದ ಚಾವಣಿಯಲ್ಲಿ 2 ವೃಕ್ಷಗಳು ಬೆಳೆದಿದೆ, 2 ಬೃಹದಾಕಾರವಾಗಿದೆ. ಪ್ರತಿಯೊಬ್ಬರಿಗೂ ಸಹಿತ ದರ್ಶನ ಆಗುತ್ತೆ. ಸಹಿತ ತಳಭಾಗದಲ್ಲೇ ನಿಂತರೂ ದರ್ಶನ ಆಗುತ್ತೆ. ಆದರೆ ಯಾರೂ ಉದ್ದಟತನವಾಗಿ ಮೇಲ್ಗಡೆ ಹತ್ತಿ ಆ ಒಂದು ಮೇಲ್ಭಾಗದಲ್ಲಿರ್ತಕ್ಕಂಥ ಚಾವಣಿಯಲ್ಲಿ ಅಲ್ಲಿಲ್ಲ ಓಡಾಡ್ತಕ್ಕಂಥದ್ದಲ್ಲ. ಯಾಕೆಂದರೆ ಇವತ್ತಿಗೂ ಅಲ್ಲಿ ಸರ್ಪ ಓಡಾಡುತ್ತೆ ಅಂತ ಹೇಳ್ತಕ್ಕಂಥ ಪ್ರತೀತಿ ಅಲ್ಲಿ ನಡೀತಾ ಇದೆ. ಎಷ್ಟೇ ಆದರೂ ಸ್ವಾಮಿ ವಾಸಸ್ಥಳ ಕೈಲಾಸ, ಅಂತಹ ಒಂದು ಕೈಲಾಸದ ಕ್ಷೇತ್ರದಲ್ಲಿ ಅಲ್ಲಿ ಸರ್ಪನೂ ಇರಬೇಕು, ಚಂದ್ರಶೇಖರನಿಗೆ ಸದಾಕಾಲ ತಂಪು ಇರಬೇಕು. ಆ ತಂಪಿರ್ಲಿಕ್ಕೋಸ್ಕರನೇ ಸುತ್ತ ಅಲ್ಲಿ ಕಪಿಲಾ ನದಿ ಹರಿತಕ್ಕಂಥದ್ದೊಂದು ಅದು ತಪ್ಪಲ್ಲ. ಚಂದ್ರಶೇಖರನ ಆರಾಧನೆ ಅಷ್ಟು ವಿಶೇಷವಾದ್ದು. ಇಂದಿಗೂ ಸಹಿತ ಅಭಿಷೇಕವನ್ನು, ಸ್ವಾಮಿಗೆ ಅಭಿಷೇಕವನ್ನು ನಡೀತಕ್ಕಂತಹ ದೃಶ್ಯಗಳನ್ನು ನೋಡಿದ್ರೆ ಕಣ್ಣು ತುಂಬಿಸ್ಕೊಂಡ್ರೆ ನೋಡಲಿಕ್ಕೆ 2 ಕಣ್ಣು ಸಾಲಲ್ಲ. ಅಷ್ಟು ವಿಶೇಷವಾದಂಥ ರೀತಿ, ಅಷ್ಟು ಅರ್ಥಗರ್ಭಿತವಾಗಿ ಆ ದೇವಸ್ಥಾನದ ಆಗಮಿಕರಿರಬಹುದು, ದೀಕ್ಷಿತರಿರಬಹುದು, ಅರ್ಚಕ ವೃಂದದವರಿರಬಹುದು, ಪ್ರತಿಯೊಬ್ಬರು ಸಹಿತ ಶ್ರದ್ಧೆಯಿಂದ ಮಡಿಯಿಂದ ಆಚರಣೆ ಮಾಡತಕ್ಕಂತಹ ಕ್ಷೇತ್ರ ಅಂದರೆ ಅದು ನಂಜನಗೂಡು ಕ್ಷೇತ್ರ. ಹಾಗೆ ಸ್ವಾಮಿಗೆ ಅಲ್ಲಿ ಶಾಲೆಯನ್ನ ಮತ್ತು ದದಿಯನ್ನ, ಇನ್ನು ಶ್ವೇತ ಬಿಳಿಯನ್ನ, ಇದೆಲ್ಲವನ್ನು ಸಹಿತ ನೈವೇದ್ಯವೂ ಸಹಿತ ನೈವೇದ್ಯ ಆದ ನಂತರ ಪ್ರಸಾದವನ್ನು ಕೊಡ್ತಕ್ಕಂತಹ ಕ್ಷೇತ್ರವಂದರೂ ಅದು ತಪ್ಪಲ್ಲ. ಯಾರೊಬ್ಬರಿಗೆ ಸಾಕಷ್ಟು ಅಲರ್ಜಿ ಸಮಸ್ಯೆಗಳಾಗಲಿ, ಅಥವಾ ಸಂತಾನ ವಿಫಲರು, ಸಂತಾನ ಇಲ್ದಿರತಕ್ಕಂಥವ್ರು, ಅಥವಾ ಮದುವೆ ವಿಳಂಬ ಅಂತಕ್ಕವರು ಅಂತ ಇಂಥ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಸಹಿತ ಆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕ್ಷೇತ್ರವೇ ನಂಜನಗೂಡು ಶ್ರೀ ಕ್ಷೇತ್ರ ಅಂದರೆ ಅದು ತಪ್ಪಲ್ಲ. ಅಂತಹ ಒಂದು ವಿಶೇಷತೆ, ವೈಶಿಷ್ಟ್ಯತೆ ಇರತಕ್ಕಂಥ ನಂಜನಗೂಡು ಕ್ಷೇತ್ರ ಭಾಳ ಹೆಸರುವಾಸಿ. ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ನಿಜಕ್ಕೂ ನಮಗೆ ಬಹಳ ಹೆಮ್ಮೆಯ ಸರಿ. ಅತ್ತ ನಂಜನಗೂಡು, ಇತ್ತ ಧರ್ಮಸ್ಥಳ, ಒಂದು ಭಾಗದಲ್ಲಿ ಗೋಕರ್ಣ, ಇನ್ನೊಂದರಲ್ಲಿ ವೈದ್ಯನಾಥೇಶ್ವರ. ಹೀಗೆ ಸಾಕಷ್ಟು ವಿಶೇಷಗಳನ್ನು ಹೊಂದಿರತಕ್ಕಂಥ, ಇವತ್ತಿಗೂ ಸಹಿತ ಸಾಕಷ್ಟು ಪವಾಡಗಳನ್ನು ಸೃಷ್ಟಿಸ್ತಾ ಇರತಕ್ಕಂಥ ಸಾಕಷ್ಟು ವಿಶೇಷವಾದ ಕ್ಷೇತ್ರಗಳು. ಸಂಕಷ್ಟಗಳಂತಕ್ಕಂಥದ್ದು, ಅನಾರೋಗ್ಯ ಅಂತಕ್ಕಂಥದ್ದು, ಹೃದಯ ಸಂಬಂಧಪಟ್ಟಂಥ ಕಾಯಿಲೆಗಳು ಅಥವಾ ಯಾವುದೇ ಇಂಥ ಸಮಸ್ಯೆಗಳಿದ್ರೂ ಸಹಿತ, ಅಥವಾ ಋಣಬಾಧೆ ಹರಿಸ್ಕೊಳ್ಬೇಕಾದರೂ ಅಲ್ಲಿ ಸ್ವಾಮಿಗೆ ಉಪ್ಪು ಬೆಲ್ಲವನ್ನು ಕೊಟ್ಟಿದ್ದೇ ಆದರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಹೋಗ್ತಕ್ಕಂಥ ಭಕ್ತರು ಸಾಧ್ಯವಾದರೆ ಒಂದಿಷ್ಟು ತುಂಬೆ ಹೂವು, ಬಿಲ್ವಪತ್ರೆ, ಭಸ್ಮ ಇಂತಹದ್ದನ್ನು ಸ್ವಾಮಿಗೆ ತೆಗೆದುಕೊಂಡು ಕೊಟ್ಟು ಅರ್ಚನೆ ಮಾಡಿಸೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿಯೂ ಸಹಿತ. ಇಂತೆಲ್ಲ ವಿಶೇಷತೆಗಳನ್ನು ನಂಜನಗೂಡಲ್ಲಿ ನೋಡಬಹುದು. ಆದರೆ ತಪ್ಪದಿರ ನಂಜನಗೂಡಿಗೆ ಹೊರಟಂಥ ಯಾರೊಬ್ಬರಾದರೂ ಸಹಿತ ಅದು ಹರಿಹರ ಕ್ಷೇತ್ರವೂ ಸತ್ಯ. ಒಂದು ಭಾಗದಲ್ಲಿ ಶಿವ, ಇನ್ನೊಂದು ಭಾಗದಲ್ಲಿ ವಿಷ್ಣು ಸಹಿತ ಅಲ್ಲಿ ಆದ್ಯತೆ ಇದೆ. ಹಾಗೆ ನವಗ್ರಹಗಳು ಸಪತ್ನಿ ಸಮೇತವಾಗಿ ಬಹಳ ಸುಂದರವಾಗಿ ಕೆತ್ತಿರತಕ್ಕಂಥ ನವಗ್ರಹಗಳಿದೆ.
ಒಂದೊಂದು ಕಂಬದಲ್ಲಿ ಸ್ವಯಂಭವಾಗಿ ಅಂದರೆ ತಾನೇ ಉದ್ಭವಿಸ್ತಾ ಇರತಕ್ಕಂಥ ಗಣಪತಿ, ಆಂಜನೇಯ ಇದೆಲ್ಲವನ್ನೂ ನೋಡಬಹುದು. ಹಾಗೆ ಎಲ್ಲೂ ಕಾಣದಂತಹ ವಿಗ್ರಹಗಳು, ಬೃಹದಾಕಾರವಾಗಿರ್ತಕ್ಕಂಥ ಕೃಷ್ಣಶಿಲೆ ವಿಗ್ರಹಗಳನ್ನು ಸ್ಲೈನಾಗಿ ಅಂದರೆ ಪ್ರತಿಯೊಂದು ಸಹಿತ ಕಲ್ಯಾಣದಲ್ಲಿರ್ತಕ್ಕಂಥದ್ದು ಮತ್ತು ಒಂದೇ ಕಾಲಿನಲ್ಲಿ ನಿಂತಿರ್ತಕ್ಕಂತಹ ಸ್ವಯಂಭೂ ಮೂರ್ತಿಯನ್ನು ನೋಡಬಹುದು, ಶಿವಲಿಂಗವನ್ನು ನೋಡಬಹುದು. ಇದೆಲ್ಲವೂ ಚಂಡಿಕೇಶ್ವರ, ಇದೆಲ್ಲವೂ ಬಹಳ ವಿಶೇಷವಾಗಿದೆ ನಂಜನಗೂಡಲ್ಲಿ. ತಪ್ಪದೆ ದರ್ಶನ ಮಾಡಿ ನಿಮ್ಮ ಇಷ್ಟಾರ್ಥಗಳೇನಿದ್ರು ಸಹಿತ ಭಗವತ್ ಸಾನ್ನಿಧ್ಯದಲ್ಲಿಟ್ಟು ಭಗವಂತನ ಪ್ರಾರ್ಥನೆ ಮಾಡಿ. ಇನ್ನು ಇವತ್ತಿನ ಪಂಚಾಂಗ ಶ್ರವಣ ನೋಡೋಣ. ಮತ್ತೊಮ್ಮೆ ತಿಳಿಸ್ತಿದ್ದೇನೆ, ನಂಜನಗೂಡು ಕ್ಷೇತ್ರ ಜೊತೆಗೆ ನಾವು ಹೊರಟಿದ್ದು 1008 ಶಿವಲಿಂಗಗಳನ್ನು ಅಲ್ಲಿ ವಿಸರ್ಜನೆ ಮಾಡಲಿಕ್ಕೆ. ವಿಸರ್ಜನೆಯಂತೂ ಬಹಳ ಅದ್ಧೂರಿಯಿಂದ ನಡೆಯಿತು. ಸ್ವಾಮಿಯ ಕ್ಷೇತ್ರದ ಮುಂಭಾಗದಲ್ಲಿಟ್ಟು 1008 ಶಿವಲಿಂಗಗಳಿಗೆ ಆರತಿ, ಪೂಜೆ, ಸಂಕಲ್ಪವನ್ನು ಮಾಡಿ ನಮ್ಮೊಂದಿಗೆ ಬಂದಂತಹ ಭಕ್ತರು ಜೊತೆಗೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಗೊತ್ತಾದ ತಕ್ಷಣ ನಾನಾ ಮೂಲೆಗಳಿಂದ ಅಲ್ಲಿಗೆ ಭಕ್ತರ ದರ್ಶನಕ್ಕೆ ಬಂದಂಥವರು, ಅವರು ಸಹಿತ ಅವ್ರದ್ದು ಒಂದು ಸೇವೆ ಆಯಿತು. 1008 ಶಿವಲಿಂಗಗಳಲ್ಲಿ ಅವರು ಒಂದೊಂದು ಶಿವಲಿಂಗವನ್ನು ಎತ್ಕೊಂಡು ತಲೆ ಮೇಲೆ ಇಟ್ಕೊಂಡು ಸ್ವಾಮಿಯ ಸಾನ್ನಿಧ್ಯದಿಂದ ಕಪಿಲಾ ನದಿ ತೀರ್ಥದವರೆಗೂ, ಆ ಕಪಿಲಾ ನದಿಯವರೆಗೂ ಎಲ್ಲರೂ ಸಹಿತ ನಡೆದು ಬಂದು ಅಲ್ಲಿ ವಿಸರ್ಜನೆ ಮಾಡಿದ್ದು. ಇದೆಲ್ಲವೂ ಸಹಿತ ಈಗ ನಾನು ಏನು ಹೇಳಿದ್ದೀರಿ ಇದೆಲ್ಲವೂ ಸಹಿತ ಚಿತ್ರೀಕರಣ ಆಗಿದೆ. ಅದನ್ನು ಸದ್ಯದಿಂದಲೇ ನಮ್ಮ ವಾಹಿನಿಯಲ್ಲಿ ತಾವು ನೋಡಬಹುದು. ಯಾಕೆಂದರೆ ನಾನು ಹೇಳುವಂತಹ ಕಾಲದಲ್ಲೇ ನೀವೆಲ್ಲ ನಂಜನಗೂಡಿಗೆ ಹೊರಟಿರ್ತೀರಿ. ನಂಜನಗೂಡಲ್ಲಿ ಆ ಸ್ವಾಮಿಯ ದರ್ಶನ, ಶ್ರೀಕಂಠೇಶ್ವರನ, ನಂಜುಂಡೇಶ್ವರನ ದರ್ಶನವನ್ನು ಮಾಡಿದ್ದೀರಿ. ಜೊತೆಗೆ ಆ ಮೇಲ್ಭಾಗದಲ್ಲಿರ್ತಕ್ಕಂಥ 2 ವೃಕ್ಷಗಳು, 2 ಬಿಲ್ವ ವೃಕ್ಷಗಳು ನಿಜಕ್ಕೂ ಯಾರೊಬ್ಬರಾದರೂ ಆಶ್ಚರ್ಯಚಕಿತರಾಗ್ತಾರೆ. ಮಣ್ಣಿಲ್ಲ, ಗೊಬ್ಬರ ಇಲ್ಲ, ನೀರಿಲ್ಲ, ಆದರೂ ಬೆಳೆದು ನಿಂತಿರ್ತಕ್ಕಂತಹ 2 ವೃಕ್ಷಗಳು ಸಹಿತ ಗರ್ಭಗುಡಿಯ ಮೇಲ್ಭಾಗದಲ್ಲಿ ಅಲ್ಲಿರ್ತಕ್ಕಂತಹ ವಿಮಾನ ಗೋಪುರ ಏನಿದೆ, ಆ ವಿಮಾನ ಗೋಪುರದ ಸಮೀಪದಲ್ಲಿರ್ತಕ್ಕಂತಹದ್ದು, ಅದು ನೆರಳಾಗಿರ್ತಕ್ಕಂಥದ್ದು. ತಳಭಾಗದಲ್ಲಿ ಸ್ವಾಮಿ, ಮೇಲ್ಭಾಗದಲ್ಲಿ ವೃಕ್ಷಗಳು. ಅಂದರೆ ಸದಾಕಾಲ ಆ ವೃಕ್ಷದಿಂದ ಬರ್ತಕ್ಕಂಥ ಆ ಬಿಲ್ವಪತ್ರೆಯಿಂದ ಸ್ವಾಮಿಗೆ ಅರ್ಚನೆಗೆ ಸಿದ್ಧಿ ಆಗಿರ್ತಕ್ಕಂಥ ಒಂದು ವಿಶೇಷವಾದಂತಹದ್ದು. ಅದನ್ನು ಕಣ್ಗಳಲ್ಲಿ ನೋಡಿದ್ರೇ ಸಾಕು, ಈ ಜನ್ಮದಲ್ಲಿ ನಾವು ಮಾಡಿರುವ ಪಾಪಕರ್ಮಗಳು ದೂರ ಆಗುತ್ತೆ. ಅಂತಹ ಒಂದು ವಿಶೇಷವಾದ ಕ್ಷೇತ್ರ ದರ್ಶನ ನಿನ್ನೆ ನಾವು ಮಾಡಿದ್ದೀವಿ. ಜೊತೆಗೆ ಸದ್ಯದಲ್ಲೇ ನೀವು ಸಹಿತ ನನ್ನ ಕಾರ್ಯಕ್ರಮದಲ್ಲಿ ನೋಡ್ತೀರಿ. ಇನ್ನು ಪಂಚಾಂಗ ಶ್ರವಣ, ದರ್ಪಣಾಂಜನ, ರಾಶಿಫಲ, ಜೊತೆಗೆ ಇವತ್ತು ಚಕ್ಷುರ್ಮತಿಗೆ ಸಂಬಂಧಪಟ್ಟದ್ದು ಸಾಕಷ್ಟು ವಿಶೇಷತೆ ಇದೆ. ಜೊತೆಗೆ ಓರ್ವರು ಬರೆದಿರ್ತಕ್ಕಂತಹ ಕಾಗದದಲ್ಲಿ ನಾವು ಹೇಳಿರ್ತಕ್ಕಂತಹ ವಿಚಾರವಾಗಿ ನಾವು ಸುಮಾರು ದಿನಗಳ ಹಿಂದೆ ಒಂದು ವಿಳೆದೆಲೆಯ ಒಂದು ಅನುಷ್ಠಾನವನ್ನು ಹೇಳಿದ್ವಿ. ದಂಪತಿಗಳ ಮಧ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳು, ಗಂಡ ಹೆಂಡತಿರು ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗದೇ ಇರತಕ್ಕಂಥದ್ದು, ಯಾವುದೇ ಸಣ್ಣ ವಿಚಾರ ಆದರೂ ಬೆಳೆಸಿ ದೊಡ್ಡದನ್ನು ಮಾಡಿ ಆ ಸಮಸ್ಯೆಯನ್ನು ರಾತ್ರಿ ಊಟ ಮಾಡಿ ಮಲಗೋ ತನಕ, ಮಲಗಿ ಬೆಳಗ್ಗೆ ಎದ್ದೇಳೋ ತನಕ ಇಬ್ಬರೂ ಸ್ಟ್ರೈಕ್ ಮಾಡ್ತಾ ಇರೋದು. ಒಬ್ಬರು ಪೂರ್ವ, ಒಬ್ಬರು ಪಶ್ಚಿಮ, ಒಬ್ಬರು ಉತ್ತರ, ಒಬ್ಬರು ದಕ್ಷಿಣ, ಒಬ್ರು ಈ ಕಡೆ ತಿರುಗಿ ಮಲ್ಕೊಂಡ್ರೆ ಇನ್ನೊಬ್ರು ಆ ಕಡೆ ತಿರುಗಿ ಮಲ್ಕೊಳ್ಳೋದು. ದಿನಗಳು ಉರುಳು ಹೋಗುತ್ತೆ, ಗಂಟೆಗಳು ಉರುಳು ಬಿಡುತ್ತೆ, ನಿಮಿಷಗಳು ಹೊರಟೋಗುತ್ತೆ. ಕಳೆದಂಥ ದಿನ, ಗಂಟೆ, ನಿಮಿಷ ಯಾವುದು ಪುನಃ ಬಾಂದ್ರೆ ಬರುವಂಥದ್ದಲ್ಲ. ಆದರೆ ದಂಪತಿಗಳ ಮಧ್ಯದಲ್ಲಿರ್ತಕ್ಕಂಥ ವಿರಸವನ್ನು ಸರಸವನ್ನಾಗಿ ಮಾರ್ಪಡಿಸ್ತಾ, ಇಬ್ಬರ ಮನಸ್ಸನ್ನು ತಿಳಿಗೊಳಿಸ್ತಾ, ಇಬ್ಬರ ಮನಸ್ಸಲ್ಲಿರ್ತಕ್ಕಂಥ ಕಲ್ಮಶವನ್ನು ದೂರ ಮಾಡಿ ಅವರಿಬ್ಬರನ್ನೂ ಸಹಿತ ಒಂದು ಮಾಡುವಂಥ ಶಕ್ತಿ ಒಂದು ವಿಳೆದೆಲೆಗಿದೆ. ಅಂತಹ ವಿಳೆದೆಲೆಯ ತಂತ್ರ ಭಾಗದ ರಹಸ್ಯವನ್ನು ನಾನು ಕಳೆದ ಸಂಚಿಕೆಗಳಲ್ಲಿ ತಿಳಿಸಿದ್ದೆ. ಆ ತಿಳಿಸಿದ್ದನ್ನೇ ನಾವು ಮಾಡಿದ್ದೀವಿ, ಇದರಿಂದ ನಮಗೆ ಉಪಯೋಗ ಆಗಿದೆ ಅಂತ ಹೇಳಿದಂತಹ ಪುಣ್ಯಾತ್ಮರು, ಜೊತೆಗೆ ಅದರ ಅನುಭವವನ್ನು ಪಡೆದು ಕಾರ್ಯಸಿದ್ಧಿಯನ್ನು ಪಡೆದಿರತಕ್ಕಂಥವರು ಸಾಕಷ್ಟು ಜನ. ಅದರಲ್ಲಿ ಓರ್ವರು ನೆನೆ ಕಾಗದವನ್ನು ಹಾಕಿದ್ದಾರೆ. ಅವರು ಯಾವ ಕ್ರಮದಲ್ಲಿ ಮಾಡಿದ್ರು, ಯಾವ ಕ್ರಮದಲ್ಲಿ ಮಾಡಿದ್ರಿಂದ ಅದರ ಫಲ ಏನು ಸಿಕ್ತು ನಮಗೆ ಅನ್ನೋದನ್ನು ಬರೆದಿದ್ದಾರೆ. ಅದನ್ನು ನಿಮ್ಮ ಮುಂದಿಡ್ತೀವಿ. ಯಾಕೆಂದರೆ ಇವೆಲ್ಲ ಬಹಳ ವಿಶೇಷತೆಗಳು. ನೋಡಿ, ಇತ್ತೀಚೆಗೆ ಇದನ್ನು ನೀವು ಮಾಡಿ ಕಳಿಸಿದ ಮೇಲೆ ಒಬ್ಬೊಬ್ಬರೇ ಕಳಿಸ್ತಿದ್ದಾರೆ. ಆದರೆ ಇದರ ಅನುಭವ ತೆಗೆದುಕೊಂಡವರು, ಇದರಿಂದ ಕೆಲಸವನ್ನು ನೋಡ್ತಿರ್ತಕ್ಕಂಥವ್ರು ನಮ್ಮ ಮಹರ್ಷಿ ವಾಣಿಯಿಂದ ಸಾಕಷ್ಟು ವಿಧಿವಿಧಾನಗಳಲ್ಲಿ ಸಾಕಷ್ಟು ತಂತ್ರ ರಹಸ್ಯಗಳನ್ನು ನಾವು ನಿಮ್ಮುಂದಿಟ್ಟಿದ್ದೇವೆ. ಅಂತಹದ್ರಲ್ಲಿ ಒಂದೊಂದು ವನಸಿರಿಯ ತಂತ್ರ ರಹಸ್ಯ, ಒಂದೊಂದು ಪ್ರಯೋಗಗಳನ್ನು ನೀವು ಶ್ರದ್ಧೆಯಿಂದ ಮಾಡಿ ಅದರ ಫಲವನ್ನು ಅನುಭವಿಸಿ ಅದರ ಫಲವನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥ ನೀವು ನಿಮ್ಮ ಸ್ವಹಸ್ತದಿಂದ ಬರೆದಂತಹ ಕಾಗದ ನಮ್ಮ ಕೈ ಸೇರಿದಾಗ ನಿಜಕ್ಕೂ ನಮಗೆ ಬಹಳ ಸಂತೋಷ ಅನಿಸುತ್ತೆ. ಅಂತಹದ್ರಲ್ಲಿ ಒಂದು ಕಾಗದ ಇವತ್ತು ವಿಳೆದೆಲೆಯ ತಂತ್ರ ಭಾಗ ರಹಸ್ಯ ಬರೆದಿದ್ದಾರೆ. ಅದನ್ನು ನಿಮ್ಮ ಮುಂದೆ ತಡ್ತೀವಿ. ಈಗ ಪಂಚಾಂಗ ಶ್ರವಣ ನೋಡೋಣ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಮಿ ವಂದನಾ ಮೃತ್ಯೋನ್ವೃಕ್ಷೇಮಾಮೃತಾತ್. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಓಂ ಜಾತವೇದಸೇ ಸುನುವಾಮಸೋಮರಾದಿಯತೋ ನಿದಹಾದಿವೇದಾಃ ಸನಃ ಪರಿಷದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಪಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿತರಸೀ ನಮಃ.
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಜಯನಾಮ ಸಂವತ್ಸರೆ ಉತ್ತರಾಯಣಿ ಶಶಿಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ 2/3/2015. ಆಗಲೇ ನೋಡಿ, ಹೊಸ ವರ್ಷ ಪ್ರಾರಂಭವಾಗಿ 3ನೇ ತಿಂಗಳು ಬಂದ್ಬಿಟ್ವಿ ನಾವು. ದಿನ ಹೊರಳತಕ್ಕಂತಹದ್ದು ಕಾಲಘಟ್ಟ. ಕಾಲ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ. ಈ ಕಾಲಪುರುಷನ್ನ ನಿಲ್ಲಿಸ್ಕೊಂಡು ಅಯ್ಯೋ ಸ್ವಲ್ಪ ಹೊತ್ತಿನ ಮುಂಚೆ ಒಂದು ಒಳ್ಳೆ ಕೆಲಸ ಆಗಬೇಕಾಗಿತ್ತು, ಅಥವಾ ಈ ಹಿಂದಿನ ಸಮಯದಲ್ಲಿ ನಾವೇನೋ ಕಿತ್ತಾಡ್ತಾ ಗಲಾಟೆ ಮಾಡ್ಕೊಂಡು ಬಿಟ್ಟಿದ್ವಿ, ಅಥವಾ ಬೆಳಗ್ಗಿನ ಮುಹೂರ್ತದಲ್ಲಿ ಏನೋ ಒಂದು ಕೆಲಸ ಕಾರ್ಯಸಿದ್ಧಿ ಆಗಬೇಕಾಗಿತ್ತು, ಅಥವಾ ಆ ಸಮಯದಲ್ಲಿ ನಾನು ಮಾತಾಡಿದರೆ ಬಹುಶಃ ಈ ಸಮಸ್ಯೆ ಆಗ್ತಿತ್ತೋ ಇಲ್ವೋ, ಪುನಃ ಆ ಸಮಯ ನನಗೆ ಬೇಕು ಅಂದರೆ ಬರುತ್ತಾ? ಕಳೆದು ಹೋದಂಥ ಕ್ಷಣ ಮತ್ತೆ ಬಾ ಅಂದರೆ ಬರೋದಿಲ್ಲ. ಆದರೆ ಇರ್ತಕ್ಕಂಥ ಕ್ಷಣದಲ್ಲಿ ಎಷ್ಟು ಒಳ್ಳೆಯದನ್ನು ಮಾಡಿ ಎಷ್ಟು ಏನೆಲ್ಲ ಕೆಲಸಗಳನ್ನು ಮಾಡ್ತೀವಿ, ಸಾಧ್ಯವಾದಷ್ಟು ಇನ್ನೊಬ್ಬರ ಅನುಕೂಲಕ್ಕಾಗಿ ಅಥವಾ ಇನ್ನೊಬ್ಬರಿಗೆ ಅನುಕೂಲ ಮಾಡೋಕ್ಕಾಗದಿರೋ ಇದ್ರೂ ಸಹಿತ ನಿಮಗೆ ನೀವು ಚೆನ್ನಾಗಿರ್ಲಿಕ್ಕೆ ಇಷ್ಟಪಡಿ. ನಿಮಗೆ ನೀವು ನಿಮ್ಮ ಸಂಸಾರದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಪರಿವಾರದಲ್ಲಿ ನೀವು ಚೆನ್ನಾಗಿರ್ಲಿಕ್ಕೆ ಇಷ್ಟಪಡಿ. ಅದು ಬಿಟ್ಟು ಅಲ್ಲೂ ಸಹಿತ ನಿಮ್ಮ ಸುಖ ಸಂತೋಷದ ಮಧ್ಯದಲ್ಲಿ ಇನ್ನೊಬ್ಬರನ್ನ ಹಾಳು ಮಾಡೋದರ ವಿಚಾರವಾಗಿ, ಇನ್ನೊಬ್ಬರ ಮನೆ ಹಾಳು ಮಾಡಿ ಇನ್ನೊಬ್ಬರ ಮನೆ ಕೆಡಿಸುವಂಥ ವಿಚಾರವಾಗಿ, ಅಥವಾ ಕೆಲಸಕ್ಕೆ ಬಾರದಂತಹ ವಿಚಾರಗಳನ್ನು ತಲೆಗೆ ತಂದುಕೊಂಡು ಯಾವುದೋ ಒಂದು ಕಡೆ ಇಲ್ಲದಂತಹದ್ದನ್ನು ಲೋಪನೋ ದೃಷ್ಟಿನೋ ಅಥವಾ ಇನ್ನೊಂದು ದೋಷವನ್ನು ತಲೆಗಂಟಿಸ್ಕೊಳ್ದಿರಾ ನೀವು ನಗನಗ್ತಾ ಇರೋದನ್ನು ಮಾತ್ರ ಆಲೋಚನೆ ಮಾಡಿ. ಯಾಕೆಂದರೆ ಕಳೆದ ಸಮಯ ಪುನಃ ಬಾಂದ್ರೆ ಬರತಕ್ಕಂಥದ್ದಲ್ಲ. ಈ ಇರ್ತಕ್ಕಂಥ ಸಮಯ, ಈ ಸುಂದರವಾದಂತಹ ಸಮಯ, ಈ ಸಮಯ ಸಾಧ್ಯವಾದಷ್ಟು ನಿಮ್ಮ ಪರಿವಾರ, ನಿಮ್ಮ ಸಂತೋಷ, ನಿಮ್ಮ ಕುಟುಂಬ ಎಲ್ಲರೂ ಜೊತೆ ಸೇರಿ ಸಂತೋಷವಾಗಿರಿ. ನಿಮ್ಮ ಹೆಂಡತಿ, ಮಕ್ಕಳು, ಜೊತೆಯಲ್ಲಿರ್ತಕ್ಕಂಥ ತಂದೆ ತಾಯಿ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಪ್ರತಿಯೊಬ್ಬರ ಮಧ್ಯದಲ್ಲೂ ಸುಖ ಸಂತೋಷದ ಬಗ್ಗೆ ಒಂದು ಚಿಂತನೆ ಮಾಡಿ. ಈ ಸಮಯನ ಇನ್ನೊಬ್ಬರಿಗಾಗಿ ಮೀಸಲಿಟ್ಟು ಇನ್ನೊಬ್ಬರ ಉದ್ಧಾರಕ್ಕೋ ಅಥವಾ ಅವರನ್ನು ಹಾಳು ಮಾಡಲಿಕ್ಕೋ, ಇನ್ನೊಬ್ಬರ ಉದ್ಧಾರ ಇರ್ಬೋದು, ಇನ್ನೊಬ್ಬರು ಹಾಳು ಮಾಡೋದಿರ್ಬೋದು, ಹೊರಗಡೆಯವ್ರಿಗೆ ಈ ಸಮಯವನ್ನು ಕೊಡದಿರಾ ಈ ಸಮಯವನ್ನು ನೀವು ಅನುಭವಿಸಿ. ಜೊತೆಗೆ ಈ ಸಮಯದಲ್ಲಿ ನಿಮಗಾಗಿ ಮಿಕ್ಕಂಥ ಸಮಯವನ್ನು ಇನ್ನೊಬ್ಬರ ಜೀವನ ಉದ್ಧಾರಕ್ಕಾಗಿ ಬಳಸಿ. ಸಾಧ್ಯವಾದರೆ ಒಂದು ಒಳ್ಳೆ ಕೆಲಸ ಮಾಡಿ. ಆ ಒಳ್ಳೆ ಕೆಲಸ ಮಾಡಬೇಕೇ ವಿನಃ ಅದರಲ್ಲೂ ಕೆಟ್ಟದ್ದನ್ನು ಆಲೋಚನೆ ಮಾಡ್ತಾ ಅದಕ್ಕೆ ಇನ್ನಷ್ಟು ದೋಷನ ತಂದುಕೊಳ್ಳೋದು ಬೇಡ. ಯಾಕೆಂದರೆ ಇಂತಹ ಒಳ್ಳೆ ದಿನಗಳು ಪುನಃ ಬಾಂದ್ರೆ ಬರ್ತಕ್ಕಂಥದ್ದಲ್ಲ. 2/3/2015 ಸೋಮವಾರ, ದ್ವಾದಶಿ, ಪುಷ್ಯ ನಕ್ಷತ್ರ. ಇವತ್ತು ಪುಷ್ಯ ನಕ್ಷತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸೋಮ ಪ್ರದೋಷ ಇವತ್ತು. ಇಷ್ಟಕ್ಕೆ ಮುಂಚೆ ಶಿವನ ಆರಾಧನೆ, ಶಿವನ ಪೂಜೆ, ಶಿವಲಿಂಗಾರ್ಚನೆ, ಬಿಲ್ವಾರ್ಚನೆ ಇದರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೆ. ಆದರೆ ಇವತ್ತು ಸಹಿತ ಸೋಮ ಪ್ರದೋಷ ಇದೆ. ಪ್ರದೋಷ ಕಾಲದಲ್ಲಿ ಶಿವನ ದರ್ಶನ ಮಾಡತಕ್ಕಂಥದ್ದು, ಪ್ರದೋಷ ಕಾಲದಲ್ಲಿ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಪ್ರದೋಷ ಸಮಯದಲ್ಲಿ ಭಸ್ಮ ಮತ್ತು ಬಿಲ್ವಪತ್ರೆಯನ್ನು, ತುಂಬೆ ಹೂವನ್ನು ಸ್ವಾಮಿಗೆ ಅರ್ಪಣೆ ಮಾಡಿದ್ರೆ, ಸ್ವಾಮಿಗೆ ಕೊಟ್ಟರೆ ಖಂಡಿತ ಹೇಳ್ತೇನೆ ಜನ್ಮದಾರ್ಭ್ಯ ಇರತಕ್ಕಂತಹ ಪ್ರಾರಬ್ಧ ಕರ್ಮ ದೂರ ಆಗುತ್ತೆ. ಯಾಕೆಂದರೆ ನಾವು ಮಾಡಿಟ್ಕೊಂಡಿರ್ತಕ್ಕಂತಹ ಕರ್ಮಫಲದ ಕ್ಲೇಶಗಳನ್ನು ನಾವಲ್ಲದೆ ಇನ್ಯಾರೂ ಅನುಭವಿಸೋಕ್ಕಾಗುವುದಿಲ್ಲ. ಇವತ್ತು ದೇಹದಲ್ಲಿ ಶಕ್ತಿ ಇದೆ, ನಮ್ಮ ಮಾತಿಗೆ ಶಕ್ತಿ ಇದೆ, ನಮ್ಮ ಮಾತು ನಡೆಯುತ್ತೆ. ಆ ನಡೆಯುವಂಥ ಮಾತು, ದೇಹದಲ್ಲಿರ್ತಕ್ಕಂಥ ಶಕ್ತಿ, ಇನ್ನೊಬ್ಬರನ್ನ ನಿಂದಿಸತಕ್ಕಂಥ ಮನಸ್ಥಿತಿ, ಇದೆಲ್ಲವೂ ನಮಗಿದ್ದು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಿದ್ದೆ ಆದರೆ ಇದೆಲ್ಲೂ ಹೋಗೋದಿಲ್ಲ. ಕಟ್ಟಿಟ್ಟ ಬುತ್ತಿ. ಇದು ನೀವೇ ಡ್ರಾ ಮಾಡ್ಕೋಬೇಕು, ನೀವೇ ಅನುಭವಿಸ್ಬೇಕು. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಭಗವದ್ಧ್ಯಾನದಲ್ಲಿ ನಾವು ಕಾಲವನ್ನು ಕಳಿತಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರ ಒಂದೇ ಪರಮ ಅಮೃತವಾಗಿರ್ತಕ್ಕಂಥ ಆ ಮಂತ್ರವನ್ನು ಪ್ರತಿದಿನ ನಾವು ಪಠಿಸಬೇಕು, ಸಿದ್ಧಿಸ್ಕೊಳ್ಬೇಕು, ಭಗವಂತನ ಸೇವೆಯನ್ನು ಮಾಡಬೇಕು. ಒಳ್ಳೆಯದಾಗಲಿ. ವೀಕ್ಷಕರೇ, ಗುರೂಜಿ ಭೇಟಿ ಕೊಡುವಂತ ಕಾರ್ಯಕ್ರಮದ ವಿವರದ ಕಡೆ ಗಮನವನ್ನ ಕೊಡೋಣ. ಮಂಗಳೂರಿನ ವಿಜಯ್ ಕಾಪಿಕಾಡ್ನಲ್ಲಿರುವಂತಹ ಶ್ರೀ ಗುರು ವೈದ್ಯನಾಥ ಶ್ರೀ ದೇವಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ 3 ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 6ನೇ ತಾರೀಕು ಅಂದರೆ ಶುಕ್ರವಾರದಿಂದ 8ನೇ ತಾರೀಕು ಅಂದರೆ ರವಿವಾರದವರೆಗೆ ಒಟ್ಟು 3 ದಿನಗಳ ಕಾರ್ಯಕ್ರಮ ಇದಾಗಿರುತ್ತೆ. ಈ 3 ದಿನಗಳು ಕೂಡ ಗುರೂಜಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. 6ನೇ ತಾರೀಕು ಅಂದರೆ ಶುಕ್ರವಾರ ಆನಂದ ಗುರೂಜಿಯವರಿಗೆ ಪೂರ್ಣ ಕುಂಭ ಸ್ವಾಗತದ ಮೂಲಕ ಹಸಿರು ಹೊರೆಕಾಣಿಕೆ ಗಿಡಮೂಲಿಕೆಗಳ ಭವ್ಯ ಮೆರವಣಿಗೆಯೊಂದಿಗೆ ಊರ್ವಶ್ರೀ ಮಾರಿಯಮ್ಮ ದೇವಸ್ಥಾನದಿಂದ ಅಲ್ಲಿಂದ ಹೊರಡುವಂಥ ಕಾರ್ಯಕ್ರಮವನ್ನು ಇಟ್ಕೊಳ್ಳಲಾಗಿದೆ. ಹಾಗೆ 7ನೇ ತಾರೀಕು ಶನಿವಾರ ಶ್ರೀ ನಾಗದೇವರ ಸನ್ನಿಧಿಯಲ್ಲಿ ಆಶ್ಲೇಷ ಬಲಿಪೂಜೆಯನ್ನ ಮಾಡಲಾಗುತ್ತೆ. ಹಾಗೆ ಗುರೂಜಿಯವರಿಂದ ಮಹರ್ಷಿ ಸಾಂತ್ವನ ಮತ್ತು ಅರಿವಿನ ದರ್ಪಣ ಕಾರ್ಯಕ್ರಮ ಕೂಡ ಇರುತ್ತೆ ವೀಕ್ಷಕರೇ. ಹಾಗೆ ಕಾರ್ಯಕ್ರಮದ 3ನೇ ದಿನ ಅಂದರೆ ಕೊನೆಯ ದಿನ ರವಿವಾರ ಪ್ರಮುಖವಾದಂಥ ದಿನ ಶ್ರೀ ಧನ್ವಂತರಿ ಮಹಾಯಾಗ ಪ್ರಾರಂಭ ಆಗುವಂಥ ದಿನ. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಜರುಗುತ್ತೆ. ಹಾಗಾಗಿ ಆ ಭಾಗದ ಸುತ್ತಮುತ್ತಲಿನ ಜನ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಗುರುಜಿ ಪಂಚಾಂಗ ಶ್ರವಣವನ್ನ ಮಾಡ್ತಾ ಇದ್ವಿ. ಮುಂದುವರಿಸೋಣ.
ಖಂಡಿತಮ್ಮ. ಇನ್ನು ದರ್ಪಣಾಂಜನದ ಜೊತೆಗೆ ರಾಶಿಫಲವನ್ನು ಸಹಿತ ನೋಡೋಣ. ಜೊತೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಶ್ರೀ ಗುರು ವೈದ್ಯನಾಥ ದೇವಿ ಚಾಮುಂಡೇಶ್ವರಿ ದೇವಸ್ಥಾನ, ವಿಜಯ್ ಕಾಪಿಕಾಡು, ಜೊತೆಗೆ ಮಂಗಳೂರಿನಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಶ್ರೀ ಧನ್ವಂತರಿ ಮಹಾಯಾಗ 1008 ವನಸಿರಿಗಳನ್ನು ಒಂದು ಕಡೆ ಸಂಗ್ರಹಿಸಿ 1008 ವನಸಿರಿಗಳಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಧನ್ವಂತರಿ ಮಹಾಯಾಗವನ್ನು ಅಲ್ಲಿ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಹುಶಃ ಇಲ್ಲಿವರೆಗೂ ಯಾವುದೇ ಕಾರ್ಯಕ್ರಮಕ್ಕೆ ಹೊರಟರು ಬೆಳಗ್ಗೆ ಹೊರಟ್ರೆ ಸಾಯಂಕಾಲ, ಅಪ್ಪಿತಪ್ಪಿ ಒಂದು ದಿವಸ ಮುಂಚಿತವಾಗಿ ಹೊರಟರು ಮಾರನೇ ಸಂಜೆ ಒಳಗಾಗಿ ನಾವು ಬೆಂಗಳೂರಿನತ್ತ ನಮ್ಮ ಪ್ರಯಾಣ ಇತ್ತು. ಆದರೆ ಇದೇ ಪ್ರಪ್ರಥಮ ಬಾರಿಗೆ 3 ದಿನಗಳ ಕಾಲ ಮಂಗಳೂರಿನಲ್ಲೇ ನಾನು ಅಲ್ಲೇ ನಿಂತು ಮಂಗಳೂರಿನಲ್ಲಿ ಇಂತಹ ಒಂದು ವಿಶೇಷವಾಗಿ ನಡೀತಾ ಇರತಕ್ಕಂಥ, ಯಾಕೆಂದರೆ ಅಲ್ಲಿ ವನಸಿರಿಗಳ ಒಂದು ಮಹಾಯಾಗ ನಡೀತಾ ಇದೆ. ವನಸಿರಿಗಳನ್ನು ಧನ್ವಂತರಿ ಮಹಾವಿಷ್ಣುವಿಗೆ ಅರ್ಪಣೆ ಮಾಡಿ ಅಲ್ಲಿಂದ ಅಂತಹ ವನಸಿರಿಗಳಲ್ಲಿ ಎಲ್ಲ ವಿಶೇಷತೆಗಳನ್ನು ಮಾಡಬಹುದು. ಒಂದೊಂದು ವನಸಿರಿಗಳಲ್ಲಿ ಒಂದೊಂದು ವಿಶೇಷತೆ ಇದೆ. ವಿಶೇಷವಾಗಿರ್ತಕ್ಕಂಥ ವನಸಿರಿಗಳಿಂದ ಆರೋಗ್ಯವನ್ನು ಮತ್ತು ಪ್ರತಿಯೊಬ್ಬರ ಜೀವನದಲ್ಲೂ ನೆಮ್ಮದಿಯ ವಾತಾವರಣವನ್ನು, ಇರ್ತಕ್ಕಂತಹ ದೋಷಗಳನ್ನು ದೂರ ಮಾಡಿಕೊಳ್ಳೋದಕ್ಕೂ, ಜೊತೆಗೆ ಅದು ಪರಶುರಾಮ ಕ್ಷೇತ್ರವಾದ್ದರಿಂದ ಅಲ್ಲಿ ನಡೀತಕ್ಕಂತಹ ನಾಗಾರಾಧನೆ ಬಹಳ ವಿಶೇಷವಾದಂಥದ್ದು. ಆಶ್ಲೇಷ ಪೂಜೆ ಜೊತೆಗೆ ಶ್ರೀ ನಾಗದರ್ಶನ ಸೇವಾ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸುಬ್ರಹ್ಮಣ್ಯ ವೇದಮೂರ್ತಿ ಶ್ರೀ ಸುಬ್ರಹ್ಮಣ್ಯರವರು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಮಹಾ ಅನ್ನ ಸಂತರ್ಪಣೆ ಅಂತೂ ಬಹಳ ವಿಶೇಷವಾಗಿ ವಿಜೃಂಭಣೆಯಾಗಿ ನಡೆಯುತ್ತೆ. ಇಂಥದ್ದೆಲ್ಲ ಆದಾಗ ಅರಿವಿನ ದರ್ಪಣ ಅಂತಕ್ಕಂತಹ ಒಂದು ಸಾಂತ್ವನದ ನುಡಿಮಾತು ಸಹಿತ ಅಲ್ಲಿ ನಾವು 7ನೇ ತಾರೀಕು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಧನ್ವಂತರಿ ಮಹಾಯಾಗ, ಮಹಾಪೂರ್ಣಾವತಿ, ಮಹಾ ಅನ್ನಪ್ರಸಾದ ಇದೆಲ್ಲವೂ ಬಹಳ ವಿಶೇಷವಾಗಿದೆ. ಹಾಗಾಗಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಕ್ಕಂತಹ ಭಕ್ತರು ನೀವು ನಿಮ್ಮ ಸ್ವಇಚ್ಛೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ 3 ದಿನಗಳ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇದನ್ನು ಮುಂದಿನ ದಿನಗಳಲ್ಲಿ ಇದರ ಕರೆಯೋಲೆಯನ್ನು ಸಹಿತ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಆದರೂ ಧನ್ವಂತರಿ ಮಹಾಯಾಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ದೇವಸ್ಥಾನದ ಹಾಗೂ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಬನ್ನಿ, ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ, ಧಾರ್ಮಿಕ ಜಾತ್ರೆಗೆ, ಜೊತೆಗೆ ನಿಮ್ಮೆಲ್ಲರ ಶ್ರೇಯಸ್ಸಿಗಾಗಿ ಮಾಡ್ತಾ ಇರತಕ್ಕಂಥ, ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರತಕ್ಕಂಥ 1008 ವನಸಿರಿಗಳ ಧನ್ವಂತರಿ ಮಹಾಯಾಗಕ್ಕೆ ನಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ದರ್ಪಣಾಂಜನ ಆದ ನಂತರ ರಾಶಿಫಲದತ್ತ ಗಮನ, ರಾಶಿಫಲ ಆದ ನಂತರ ಚಕ್ಷುರ್ಮತಿ, ಇನ್ನಿದಾದ ನಂತರ ವನಸಿರಿಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ತಾಂಬೂಲ. ಅಂದರೆ ಯಾರಿಗಿಷ್ಟವಿಲ್ಲ? ಅದರಲ್ಲೂ ತಾಂಬೂಲದಲ್ಲಿ ವಿಳೆದೆಲೆ ಬಹಳ ಪ್ರಮುಖ ಪಾತ್ರವನ್ನು ಪಡೆದದ್ದು. ತಾಂಬೂಲ ಅಂದರೆ ಎಲೆ, ಅಡಿಕೆ, ಸುಣ್ಣ, ಅದರಲ್ಲೂ ಸುಗಂಧ ದ್ರವ್ಯವಾಗಿರ್ತಕ್ಕಂಥ ಅಡಿಕೆ ಬಹಳ ವಿಶೇಷವಾದಂಥದ್ದು. ಇದು ಒಂದು ಭಾಗ. ಆದರೆ ಬರೀ ವಿಳೆದೆಲೆಯಿಂದ ದಂಪತಿಗಳಿಬ್ಬರ ಮಧ್ಯದಲ್ಲಿರ್ತಕ್ಕಂತಹ ಕಿತ್ತಾಟವನ್ನು, ಜಗಳವನ್ನು ಅಥವಾ ಮನೆಯಲ್ಲಿ ಹತ್ತುಕೊಂಡಿರತಕ್ಕಂತಹ ಯಾವುದೇ ಜಗಳ ಕದನವನ್ನು ದೂರ ಮಾಡಬಹುದು. ಅದರಲ್ಲಿ ಒಂದಿಷ್ಟು ಉಪಯುಕ್ತವಾದಂತಹ ಪರಿಹಾರಗಳಿದೆ. ಅಂದರೆ ಅದು ವಿಳೆದೆಲೆಯಲ್ಲಿ ಮಾತ್ರ. ಅಂತಹ ವಿಳೆದೆಲೆಯ ತಂತ್ರ ರಹಸ್ಯವನ್ನು ಹೇಗೆ ಮಾಡಿಕೊಂಡಿದ್ದಾರೆ, ಅದರಿಂದ ಫಲವನ್ನೇ ಸಿದ್ಧಿಪಡಿಸಿಕೊಂಡಿದ್ದಾರೆ, ಅದೇನೆಲ್ಲ ಕಾರ್ಯಸಿದ್ಧಿಯಾಗಿದೆ, ಈ ರಹಸ್ಯವನ್ನು ಸಹಿತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪುನಃ ಮತ್ತೊಮ್ಮೆ, ಅಂದರೆ ಈ ಹಿಂದೆ ತಿಳಿಸಿರ್ತಕ್ಕಂಥದ್ದನ್ನೇ ಮತ್ತೆ ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ವಿಳೆದೆಲೆಯ ಶಾಸ್ತ್ರ, ವಿಳೆದೆಲೆಯಲ್ಲಿರ್ತಕ್ಕಂತಹ ಅಂಶ, ವಿಳೆದೆಲೆಯಿಂದ ಏನೆಲ್ಲ ಲಾಭ ನಷ್ಟಗಳಿದೆ ತಿಳ್ಕೊಳ್ಳೇಬೇಕು ತಾವು. ಅದಕ್ಕೋಸ್ಕರ ವಿಳೆದೆಲೆ ಬಗ್ಗೆ ತಿಳಿಸ್ಕೊಡ್ತಾ ಅದಕ್ಕೂ ಮುಂಚಿತವಾಗಿ ದರ್ಪಣಾಂಜನವನ್ನು ದರ್ಶನ ಮಾಡೋಣ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮೋ ನಮಃ. ಮನೋಜವಂ ಮಾರುತದಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ನಂಜನಗೂಡು ಕ್ಷೇತ್ರದಲ್ಲಿ ಕನ್ನಿಕಾ ಪರಮೇಶ್ವರಿ ಆಲಯವಿದೆ. ನಂಜನಗೂಡು ಕ್ಷೇತ್ರದ ಪ್ರಧಾನ ದೇವತೆ ನಂಜುಂಡೇಶ್ವರನ ದರ್ಶನ ಮಾಡಿ ಅದಾದ ನಂತರ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೂ ಬಂದ್ವಿ. ಅಲ್ಲೂ ಸಹಿತ ತಾಯಿಯ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾದಂಥ ದರ್ಶನವಾಯಿತು, ತಾಯಿಯ ಪ್ರಸಾದವಾಯಿತು. ಜೊತೆಗೆ ಭಕ್ತರು ಸಹಿತ ಅಲ್ಲೂ ಸಾಕಷ್ಟು ಜನ ಸೇರಿದರು. ಬಹುಶಃ ಆ ಕ್ಷೇತ್ರಗಳಲ್ಲಿರ್ತಕ್ಕಂತಹ ಅಧಿದೇವರು, ಆ ಕ್ಷೇತ್ರದ ಪೂಜೆ ಅನುಷ್ಠಾನ ಎಲ್ಲಿ ಶ್ರದ್ಧೆಯಿಂದ ಅನುಷ್ಠಾನ ನಡೆಯುತ್ತೋ, ಎಲ್ಲಿ ಒಂದು ವಿಶೇಷತೆ ಇರುತ್ತೋ, ಎಲ್ಲಿ ಸಾನ್ನಿಧ್ಯಕ್ಕೆ ಒಂದು ಬಲ ಇರುತ್ತೋ, ಕ್ಷೇತ್ರಕ್ಕೆ ಇರತಕ್ಕಂತಹ ಒಂದು ಆಕರ್ಷಣೆ ಇರುತ್ತೋ, ಆ ಕ್ಷೇತ್ರದ ಸುತ್ತಮುತ್ತ ಇರತಕ್ಕಂಥ ಎಲ್ಲ ದೇವಾಲಯಗಳಲ್ಲೂ ಅಷ್ಟೇ ಶಕ್ತಿ ಪವಾಡ ಇರುತ್ತೆ. ಅದೊಂದು ಬಹಳ ವಿಶೇಷವೇ ಸರಿ. ಹಾಗಾಗಿ ಈ ಯಾತ್ರೆಗಾಗಿ ಅಲ್ಲಿ ಸ್ವಾಮಿಯ ದರ್ಶನಕ್ಕಾಗಿ ಹೊರಡತಕ್ಕಂಥವರು ನಂಜನಗೂಡಲ್ಲಿರ್ತಕ್ಕಂತಹ ರಾಯರ ಮಠ, ಕನ್ನಿಕಾ ಪರಮೇಶ್ವರಿ, ಜೊತೆಗೆ ಊರು ಮಾರಿಯಮ್ಮ,
ಹೀಗೆ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮ ದೇವತೆಗಳು, ಅದೇ ಹೋದರೆ ಒಂದು ಪುಣ್ಯಕ್ಷೇತ್ರ, ಕ್ಷೇತ್ರದ ಅಧಿದೇವತೆಗಳು, ಸುತ್ತಮುತ್ತ ಇರ್ತಕ್ಕಂಥ ದೇವತೆಗಳ ದರ್ಶನವನ್ನು ಮಾಡಿ ಬರ್ತಕ್ಕಂಥದ್ದು ಭಾಳ ಶ್ರೇಯಸ್ಕರ. ಮಂತ್ರಾಲಯದ ಶ್ರೀಗಳು ರಾಘವೇಂದ್ರ ಸ್ವಾಮಿಗಳ ಬೃಂದಾವನವೂ ಸಹಿತ ಅಲ್ಲಿದೆ. ಬಹಳ ವಿಶೇಷವಾಗಿ ನಿಜಕ್ಕೂ ಒಂದು ಪುಣ್ಯಕ್ಷೇತ್ರವೇ ಸರಿ. ಆ ಪುಣ್ಯಕ್ಷೇತ್ರ ದರ್ಶನ ಹೋದವರು ಫಸ್ಟು ಹೊಳೆಗೆ ಹೋಗಬೇಕು. ನದಿಯಲ್ಲಿರ್ತಕ್ಕಂಥ ಗಂಗಾಜಲವನ್ನು, ಅಲ್ಲಿರ್ತಕ್ಕಂಥ ಕಪಿಲ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ತೀರ್ಥವನ್ನು ತೆಗೆದುಕೊಂಡು ತದನಂತರ ಸ್ವಾಮಿಯ ದರ್ಶನಕ್ಕೆ ಬರಬೇಕು. ಅಂದರೆ ಶುದ್ಧಿಯಾಗಿ ಬರ್ತಕ್ಕಂಥದ್ದು, ಮಡಿಯಿಂದ ಬರ್ತಕ್ಕಂಥದ್ದು ಭಾಳ ಶ್ರೇಯಸ್ಕರ. ಒಳ್ಳೆಯದಾಗಲಿ. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಎಲ್ಲರೂ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ತ್ರ್ಯಂಬಕೇಶ್ವರಾಯ ನಮಃ. ಓಂ ಮಹಾಮೃತ್ಯುಂಜಯಾಯ ನಮಃ. ಓಂ ವೈದ್ಯನಾಥೇಶ್ವರಾಯ ನಮಃ. ಓಂ ಶ್ರೀಕಂಠೇಶ್ವರಾಯ ನಮಃ. ಓಂ ಶ್ರೀಂ ನಂಜುಂಡೇಶ್ವರಾಯ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಡ್ಡಿ ಆತಂಕ ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಪ್ರಾರಂಭದ ದಿನದಲ್ಲಿ ಅಂದರೆ ಕೆಲಸಕ್ಕಾಗಿ ಪ್ರಾರಂಭವೋ ಅಥವಾ ಉದ್ಯೋಗಕ್ಕಾಗಿ ಆಚೆ ಹೊರಡುವಂಥದ್ದು ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಮತ್ತೊಬ್ಬರಲ್ಲಿ ನೀವು ಇಟ್ಟಂಥ ಅಪೇಕ್ಷೆಯೋ ಏನೇ ಆದರೂ ಸಹಿತ ಯಾವುದೂ ಪರಿಪಕ್ವವಾಗದಿರ ಒಂದಲ್ಲ ಒಂದು ಕಡೆ ಸಮಸ್ಯೆಗಳನ್ನು ನೋಡುವಂಥ ಪರಿಸ್ಥಿತಿ ಮೇಷರಾಶಿಯವರಿಗಿದೆ. ಆದರೆ ಮೇಷರಾಶಿಯವರಿಗೆ ಒಂದಿಷ್ಟು ಪರಿಹಾರವೂ ಇದೆ. ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ 2 ಕರಿಮೆಣಸನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಮನೆಯ ವಾಸ್ಕಲ್ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ, ಸಾಧ್ಯವಾದರೆ 1 ಉದ್ಧರಣೆಯ ಜಲವನ್ನು ತುಳಸಿ ಎಲೆಯ ಮೇಲೆ ಹಾಕಿ ಎಲೆಯಿಂದ ಬರ್ತಕ್ಕಂತಹ ಜಲವನ್ನು ತೀರ್ಥವನ್ನಾಗಿ ತೆಗೆದುಕೊಂಡು ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರ್ದೋಪಶಮನಂ ಶ್ರೀಂ ಅಂಬಾಂ ಪಾದೋದಕಂ ಪಾವನಂ ಶುಭಂ. ಈ ಪ್ರಕಾರವಾಗಿ ತುಳಸಿ ತೀರ್ಥವನ್ನು ತೆಗೆದುಕೊಂಡು ಆಚೆ ಹೊರಡಿ, ಇರ್ತಕ್ಕಂಥ ದೋಷಗಳು ಮಾಯವಾಗುತ್ತೆ. ಒಳ್ಳೆಯದಾಗಲಿ. ಗುರುಜಿ, ಮೇಷರಾಶಿಯವರ ದಿನ ಭವಿಷ್ಯ ತಿಳಿಸ್ಕೊಟ್ಟಿದ್ರೆ, ಈಗ ವೃಷಭ ರಾಶಿಯಿಂದ. ಖಂಡಿತಮ್ಮ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಚಂದ್ರ ಮತ್ತು ಬುಧನ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದಿಷ್ಟು ಸಂಕಷ್ಟಗಳಿದೆ. ಆದರೆ ಮಿಕ್ಕಂತೆ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು, ಪ್ರಗತಿಯನ್ನು ಕಾಣಬಹುದು. ಇವತ್ತಿನ ದಿನ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣಲಿಕ್ಕೋಸ್ಕರ ನಿಮ್ಮ ಮನೆದೇವರ ಪ್ರಾರ್ಥನೆ ಒಂದಾದರೆ ಸಾಕು, ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬಹುದು. ಮನೆದೇವರ ಪ್ರಾರ್ಥನೆ ಪ್ರತಿಯೊಬ್ಬರು ಮಾಡಲೇಬೇಕು. ಪ್ರತಿಯೊಬ್ಬರು ಸಹಿತ ಫಸ್ಟ್ ನೀವು ಮಾಡಬೇಕಾದ್ದು ನಿಮ್ಮ ಮನೆದೇವರ ಪ್ರಾರ್ಥನೆ, ಆಮೇಲೆ ನಿಮ್ಮ ಇಷ್ಟದೇವರ ಪ್ರಾರ್ಥನೆ, ಜೊತೆಗೆ ನಿಮ್ಮ ಆರಾಧ್ಯ ದೇವತರ ಪ್ರಾರ್ಥನೆ. ಹೀಗೆ ಮನೆದೇವರ ದರ್ಶನ, ಮನೆದೇವರ ಪ್ರಾರ್ಥನೆ ಮಾಡಿದರೆ ಯಾರು ನೀವು ನಿಮ್ಮಿಷ್ಟ ಪ್ರಕಾರ ನೀವು ನಡೀತಿರೋ ಖಂಡಿತ ಕಾರ್ಯಸಿದ್ಧಿ ಆಗುವುದಿಲ್ಲ. ನೋಡಿ, ಈಗ ಬಂದಂತಹ ಸಂಕಷ್ಟಗಳನ್ನು, ಈಗ ಪ್ರಸ್ತುತ ಇರತಕ್ಕಂಥ ಸಂಕಷ್ಟಗಳಿಗೆ ಒಂದಿಷ್ಟು ಪರಿಹಾರ ಸಿಕ್ತು ಅಂದರೆ ಯಾವುದೋ ಒಂದು ತೀರ್ಥಕ್ಷೇತ್ರವೋ, ಯಾವುದೋ ಒಂದು ದೇವರೋ, ಅಥವಾ ಯಾರೋ ಒಬ್ಬರು ಗುರುಗಳೋ, ಅಥವಾ ಯಾರೊಬ್ಬರು ಮಾರ್ಗದರ್ಶಕರಿಂದ ನಿಮ್ಮ ಕೆಲಸವೂ ಆಗಿದೆ ಅಂತ ನೀವು ತಿಳ್ಕೊಂಡ್ರೆ ಅದು ನಿಮ್ಮ ಮೂರ್ಖತನವಾಗುತ್ತೆ. ಏನೇ ಆದರೂ ಮನೆದೇವರ ಸಂಕಲ್ಪವಿಲ್ದಿರ, ಮನೆದೇವರ ಕೃಪೆ ಇಲ್ದಿರ, ಮನೆದೇವರ ಆಶೀರ್ವಾದವಿಲ್ದಿರ ಯಾವ ದೇವರು, ಯಾವ ಗುರುಗಳು, ಯಾರೊಬ್ಬ ಮಾರ್ಗದರ್ಶಕರು ಸಹಿತ ನಿಮಗೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಿಮಗೆ ಅಂತಹ ಸನ್ನಿವೇಶದಲ್ಲಿ ಅಲ್ಲಿ ಪರಿಹಾರ ಆಗಬೇಕಾದಂತಹ ಪರಿಹಾರ ಕ್ಷೇತ್ರಗಳಲ್ಲಿ ನೀವು ಹೋಗಿ ಪರಿಹಾರ ಮಾಡಿಕೊಂಡ್ರೆ, ಆ ಮಾಡ್ಕೊಳ್ಬೇಕಾದ್ರೂ ಸಹಿತ ನಿಮ್ಮ ಮನೆದೇವರೇ ಕಾರಣ ಆಗಿರುತ್ತೆ ವಿನಃ ಯಾವುದೇ ಕಾರಣಕ್ಕೂ ನಿಮ್ಮ ಮನೆದೇವರನ್ನ ಬಿಟ್ಟರೆ ಬೇರೆ ಯಾರೂ ಅನುಕೂಲ ಮಾಡ್ತಕ್ಕಂಥದ್ದಲ್ಲ. ಇದನ್ನು ಫಸ್ಟು ಪ್ರತಿಯೊಬ್ಬರು ಮನಸ್ಸಲ್ಲಿ ಗಟ್ಟಿ ಮಾಡ್ಕೊಳ್ಬೇಕು. ಫಸ್ಟು ನಾವು ಮಾಡಬೇಕಾದ್ದು ಮನೆದೇವರ ದರ್ಶನ, ಮನೆದೇವರ ಪ್ರಾರ್ಥನೆ. ಮನೆದೇವರನ್ನ ಯಾವತ್ತಿಗೂ ಮರಿಬಾರ್ದು. ಪ್ರತಿ ದಿವಸ 1 ತುತ್ತು ಅನ್ನ, ಮೊದಲನೇ ತುತ್ತಿನ ಅನ್ನವನ್ನು ಕೈ ಎತ್ಕೊಂಡಾಗ ಭಗವಂತನ, ನಿಮ್ಮ ಮನೆದೇವರನ್ನ ನೀವು ಪ್ರಾರ್ಥನೆ ಮಾಡಿ ಊಟ ಮಾಡಬೇಕೇ ವಿನಃ ನೀವು ಬೇರೆ ಏನು ಮಾಡಿದ್ರೂ ಸಾಧ್ಯವಾಗುವುದಿಲ್ಲ, ಅದರ ಫಲ ಸಿಗುವುದೂ ಇಲ್ಲ. ಹಾಗಾಗಿ ಮನೆದೇವರ ಪ್ರಾರ್ಥನೆ. ಜನ್ಮ ಕೊಟ್ಟ ತಂದೆ ತಾಯಿ, ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿ ಅವರು ಬಡತನದಲ್ಲಿದ್ದು ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರು. ಬಹುಶಃ ನಿಮ್ಮ ಉದ್ಯೋಗದಲ್ಲಿ ನೀವಿರ್ತಕ್ಕಂತಹ ಪ್ರಗತಿ, ನೀವಿರ್ತಕ್ಕಂತಹ ಉದ್ಯೋಗ ಸ್ಥಿತಿ ಬಹಳಷ್ಟು ಉನ್ನತ ಸ್ಥಿತಿಯಲ್ಲಿದ್ದಾಗ ಬಹುಶಃ ನಿಮ್ಮ ತಂದೆ ತಾಯಿನ ಬೇರೊಂದು ಕಡೆ ಪರಿಚಯಿಸಬೇಕಾದ್ರೆ ಕೆಲವೊಬ್ಬ ವಿದ್ಯಾವಂತರಿಗೆ ಬಹಳ ಕಷ್ಟ ಅನ್ನಿಸಬಹುದು. ಯಾಕೆಂದರೆ ಇದು ಸತ್ಯವಾಗಿ ನಡೆದಿರ್ತಕ್ಕಂತಹದ್ದು. ಆನಂದ್ ಗುರುಜಿಯವರು ಈ ವೇದಿಕೆಯಲ್ಲಿ ಕೂತು, ಇಂತಹ ಧರ್ಮಪೀಠದಲ್ಲಿ ಕೂತು ಏನಾರು ಮಾತಾಡ್ತಿದ್ದಾರಂದರೆ ಅದಕ್ಕೆ ಸಾಕಷ್ಟು ಆಧಾರಗಳಿದ್ದರೆ ಮಾತ್ರ ಮಾತಿರುತ್ತೆ ವಿನಃ ಅದಕ್ಕೆ ಆಧಾರರಹಿತವಾಗಿ ಯಾವುದೂ ಮಾತಾಡೋದಿಲ್ಲ. ಒಬ್ಬ ವಿದ್ಯಾವಂತ, ಮೇಧಾವಿ, ಸಾಕಷ್ಟು ಎಲ್ಲದರಲ್ಲೂ ಸಹಿತ ಸ್ಥಿತಿವಂತನಾಗಿರ್ತಕ್ಕಂತಹ ವ್ಯಕ್ತಿ ತನ್ನ ತಂದೆ ತಾಯಿ ಬಡತನವನ್ನು, ತನ್ನ ತಂದೆ ತಾಯಿ ಇರ್ತಕ್ಕಂಥ ರೀತಿ ನೀತಿನ, ಅವರಿರ್ತಕ್ಕಂಥ ಗ್ರಾಮದಲ್ಲಿ ವಾಸ ಮಾಡತಕ್ಕಂಥ ಸ್ಥಳವನ್ನು ತಾನು ಯಾವತ್ತೂ ಹೊರಗಡೆ ತರಲಿಕ್ಕೆ ಆಲೋಚನೆ ಮಾಡೋದಿಲ್ಲ. ಅಂತಹವ್ರನ್ನ ಪರಿಚಯಿಸ್ತಕ್ಕಂಥ ರೀತಿಯೂ ಬಹಳ ಬೇರೆ ಥರದಲ್ಲೇ ಆಗಿರುತ್ತೆ.
ಅಂತಹವರು ಉನ್ನತ ಸ್ಥಿತಿಯಲ್ಲಿರ್ತಕ್ಕಂಥವ್ರನ್ನೇ ತಂದೆ ತಾಯಿ ಅಂತಿರ್ತಾರೆ ವಿನಃ ತಂದೆ ತಾಯಿ ಜನ್ಮ ಕೊಟ್ಟು ತಂದೆ ತಾಯಿನ ಒಂದು ದಿವಸಕ್ಕೂ ತಂದೆ ತಾಯಿ ನನ್ನ ತಂದೆ ತಾಯಿ ಅಂತ ಪರಿಚಯಿಸೋದಕ್ಕೆ ಆಲೋಚನೆ ಮಾಡ್ತಿರ್ತಾರೆ. ಅಂತಹ ಮೂರ್ಖ ಶಿಖಾಮಣಿಗಳು ಸಹಿತ ಸಾಕಷ್ಟು ಜನ ಇದ್ದಾರೆ. ಆದರೆ ಒಂದಂತೂ ಸತ್ಯ, ತನ್ನ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು ಅವರು ಯಾವ ಸ್ಥಿತಿಯಲ್ಲಿದ್ದರು, ಅವರು ಹೇಗಿದ್ದರು, ಅವರ ಆಶೀರ್ವಾದವೇನು, ಅವರು ಪಟ್ಟ ಶ್ರಮ ಏನು, ಅವರು ಯಾವ ಕಷ್ಟ ಅನುಭವಿಸಿ ನಿಮ್ಮನ್ನು ಇವತ್ತು ಈ ಮಟ್ಟಿಗೆ ತಂದಿದ್ದಾರೆ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಪ್ರತಿಯೊಬ್ಬರ ಜೀವನದಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥವರು, ಒಂದು ಉನ್ನತ ಸ್ಥಿತಿಯಲ್ಲಿರ್ತಕ್ಕಂಥವರು ಇದನ್ನು ಮರಿಬಾರ್ದು. ಅವರು ಒಂದೊತ್ತು ಉಪವಾಸವಿದ್ದು ನಿಮ್ಮನ್ನು ಸಾಕಿ ಸಲುವಿರ್ತಾರೆ. ಅದರ ಬಗ್ಗೆ ಚಿಂತನೆ ಮಾಡಬೇಕು. ಇವತ್ತಿರ್ತಕ್ಕಂಥ ನಿಮ್ಮ ಸುಖ ಸುಪ್ಪತ್ತಿಗೆಯನ್ನು ನೋಡಿ ನೀವಿರಬೇಕಾದಂಥ ರೀತಿಯಲ್ಲಿ ಅವರು ಬದಲಾವಣೆಗಳು ಮಾಡ್ಕೊಳ್ಳೋಕ್ಕಾಗದಿರೋ ಕಾಲದಲ್ಲಿ ಅವರು ಉಡ್ತಕ್ಕಂಥ ಉಡುಗೆ ತೊಡುಗೆಗಳಿರಬಹುದು, ಅವರ ಅನ್ನ ಆಹಾರ ಪದ್ಧತಿಗಳಿರಬಹುದು, ಅವರ ನಡೆ ನಡವಳಿಕೆಗಳಿರಬಹುದು, ಅಥವಾ ಸಭೆ ಸಮಾರಂಭಕ್ಕೆ ಬಂದಾಗ ಅವರು ನಡ್ಕೊಳ್ತಕ್ಕಂಥ ರೀತಿ ಇರಬಹುದು. ನಿಮ್ಮ ಮನಸ್ಸಿಗೆ ಬಾಧೆ ಇದ್ದರೆ ಅವ್ರನ್ನ ಸರಿತಿದ್ದುಕೊಳ್ಳಿಕ್ಕೆ ಏನಾದರೂ ಒಂದಿಷ್ಟು ಉಪಾಯವಾಗಿ ನಗನಗ್ತಾ ಅವರಿಗೆ ಮಾತು ಹೇಳಬೇಕೆ ವಿನಃ ಅವ್ರ ಮುಂದೆ ನೀವು ಅವರು ತಲೆ ತಗ್ಸುವಂಥ ರೀತಿ ನೀವು ಯಾವತ್ತೂ ಮಾಡಬಾರ್ದು. ಮಾಡದಿರ ಇದ್ದರೆ ಅದೇ ಮಹಾಪೂಜೆ, ಅದೇ ಮಹಾಸೇವೆ. ಆ ಸೇವೆಯಲ್ಲಿ ನಾವು ನಿರಂತರವಾಗಿದ್ದರೆ ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ವೃಷಭ ರಾಶಿಯವರ ಮನಸ್ಸು ಚಂಚಲತೆ ಇರೋದ್ರಿಂದ ಇವತ್ತಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟಿರಬಹುದು. ಆದರೂ ಸಾಕಷ್ಟು ಲಾಭವೇ ಇದೆ, ನೆಮ್ಮದಿ ಇದೆ, ಧೈರ್ಯ ತಂದುಕೊಳ್ಳಿ, ಅನುಕೂಲ ಆಗುತ್ತೆ. ಆದರೆ ಬಂದಂಥ ಸಮಸ್ಯೆಯನ್ನು ಎದುರಿಸುವಂಥ ಶಕ್ತಿ ಬರಬೇಕಾದ್ರೆ ಮನೆದೇವರ ಪ್ರಾರ್ಥನೆ ಒಂದೇ ಇವತ್ತು ನಿಮಗೆ ದಾರಿದೀಪವಾಗಿರ್ತಕ್ಕಂಥದ್ದು. ಮನೆದೇವರನ್ನ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿನೂ ಕಾಣ್ತೀರಿ, ಹಣಕಾಸಿನ ನೆಮ್ಮದಿನೂ ನೋಡ್ತೀರಿ. ಹಾಗೆ ಹೊಸದಾದಂಥ ಉದ್ಯೋಗಕ್ಕೆ ನಿಮ್ಮ ಆಲೋಚನೆಗಳಿದ್ದರೆ ಅದನ್ನು ಸಹಿತ ಸಿದ್ಧಿಸ್ಕೊಳ್ತೀರಿ. ಕಾರಣ ಪುಷ್ಯ ನಕ್ಷತ್ರ, ಸೋಮವಾರ, ವಾರದ ಮೊದಲನೇ ದಿವಸ ಪುಷ್ಯ ನಕ್ಷತ್ರವಿದ್ದು ಮಿಥುನ ರಾಶಿಯವರಿಗೆ ನಿಜಕ್ಕೂ ಅದೃಷ್ಟದ ದಿನ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಆದರೆ ಔದುಂಬರ ಪ್ರಾರ್ಥನೆ ಮಾತ್ರ ಮರಿಬೇಡಿ. ಔದುಂಬರ ವೃಕ್ಷವನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳಿ. ಸಾಧ್ಯವಾದರೆ ಅದರ ಜೊತೆಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮ ಕೊಟ್ಟಂತಹ ತಾಯಿ, ಜನ್ಮದಾತೆ, ಆ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆಚೆ ಹೊರಡೋದ್ರಿಂದ ಮಿಥುನ ರಾಶಿಯವರ ಫಲಗಳು ಸಾಕಷ್ಟು ಕಾರ್ಯಸಿದ್ಧಿಯಾಗತ್ತೆ, ಒಳ್ಳೆ ಫಲವನ್ನು ಕೊಡುತ್ತೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಚಂಚಲತೆಯಿಂದ ಕೂಡಿರ್ತಕ್ಕಂಥದ್ದು, ನೀವು ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಪ್ರಗತಿ ಕಡಿಮೆ ಇದ್ದು ಎಲ್ಲೋ ಒಂದು ಕಡೆ ಆಲೋಚನೆ ಬರ್ತಕ್ಕಂಥ ಸನ್ನಿವೇಶ ಸಾಕಷ್ಟಾಗುತ್ತೆ. ಜೊತೆಗೆ ನಿಮ್ಮಿಂದ ಸಹಾಯವನ್ನು ತೆಗೆದುಕೊಂಡು ನಿಮ್ಮ ಸಹಕಾರವನ್ನು ಬಯಸಿ ನಿಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡು ಪುನಃ ನಿಮ್ಮನ್ನೇ ನಿಂದಿಸ್ತಕ್ಕಂತಹ ಜನ ಇವತ್ತು ನಿಮ್ಮ ಕಣ್ಣಿಗೆ ಕಾಣ್ತಾರೆ. ಆದರೆ ಏನೂ ಮಾಡಲಿಕ್ಕೂ ಆಗೋದಿಲ್ಲ, ಮಾತಾಡಲಿಕ್ಕೂ ಆಗೋದಿಲ್ಲ. ಅಂತಹವರ ಮಧ್ಯದಲ್ಲಿದ್ದಾಗಲೂ ಸಹಿತ ನೀವು ನಗುಮುಖದಿಂದಲೇ ಈ ಸಮಸ್ಯೆಯನ್ನು ಹೆದರಿಸಬೇಕೇ ವಿನಃ ನೀವು ತಲೆ ಬಗ್ಗಿಸಿ ಸಪ್ಪಗಾದರೆ ಅವರು ಇನ್ನಷ್ಟು ಅಟ್ಟಹಾಸವನ್ನು ಮೆರೀತಾರೆ. ಅಂತಹ ಕೆಲಸಕ್ಕೆ ಹೋಗಬೇಡಿ, ಧೈರ್ಯವಾಗಿರಿ. ಸಾಧ್ಯವಾದರೆ ಒಂದು ಚಿಟಿಕೆ ಉದ್ದಿನ ಬೇಳೆಯನ್ನು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕಿ ಬರೋದರಿಂದ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಒಳ್ಳೆಯದಾಗಲಿ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ನಿಮ್ಮ ಕರೆಗಳಿಗೆ ಗುರುಜಿ ಸ್ಪಂದಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆ ಯಾರು ಅಂತ ನೋಡೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ತಮ್ಮ ಹೆಸರು? ಶಿವಮ್ಮ ಅಂತ ಮೇಡಮ್. ಶಿವಮ್ಮ ಅವ್ರ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕಲ್ಕೋಣಿ, ಮಳವಳ್ಳಿ ತಾಲೂಕ್ ಮೇಡಮ್. ಮಳವಳ್ಳಿ ತಾಲೂಕಿಂದ. ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ. ನಿಮ್ ಕರೆ ಸಿಗ್ತಾನೆ ಇರ್ಲಿಲ್ಲ, ಇವಾಗ ಸಿಕ್ತು ಗುರುಜಿ. ಹೇಳಮ್ಮ ತಾಯಿ, ಮಾತಾಡಮ್ಮ. ನನ್ ಮದ್ವೆ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಏನ್ ಓದಿದ್ಯಾ? ನಾನು SLC ಓದಿದ್ದೀನಿ ಗುರುಜಿ. ಈಗ ಪ್ರಸ್ತುತ ಮನೆಯಲ್ಲೇ ಇದೆಯಾ? ಗುರುಜಿ. ಮನೆಯಲ್ಲಿ ಮದುವೆ ಪ್ರಯತ್ನ ಮಾಡ್ತಾ ಇದ್ದಾರಮ್ಮ? ಗುರುಜಿ, ಸೆಟ್ ಆಯ್ತಾನೆ ಇಲ್ಲ ಗುರುಜಿ. ಯಾರು ಸರ್? ನಾನು ಪೂಜೆ ಎಲ್ಲಾನು ಮಾಡಿದೆ, ಏನಕ್ಕೂ ಸೆಟ್ ಆಯ್ತಾನೆ ಇಲ್ಲ ಗುರುಜಿ. ಪೂಜೆ ಮಾಡಿದ ತಕ್ಷಣ ಮದುವೆ ಸೆಟ್ ಆಗ್ಬೇಕು ಅಂದ್ರಲ್ಲಮ್ಮ, ನಿನ್ನ ಗ್ರಹಗತಿಗಳಲ್ಲೂ ಸಹಿತ ಗುರುಬಲ ಇರಬೇಕು. ಜೊತೆಗೆ ನೀನು ಒಳ್ಳೆ ಮನೆ ಸೇರ್ಬೇಕಾದ್ರೆ ಒಳ್ಳೆ ಮನೆಯ ಒಳ್ಳೆ ಕಾಲ ನಿನಗೆ ಕೂಡಿ ಬರಬೇಕು. ಇವೆಲ್ಲವೂ ಸಹಿತ ಮೇಲೆ ಭಗವಂತ ನಿರ್ಣಯಿಸಿರ್ತಕ್ಕಂಥದ್ದು, ಅದು ಯಾರೊಬ್ಬರು ಮಾಡ್ತಕ್ಕಂಥದ್ದಲ್ಲ. ಅಥವಾ ವಿಳಂಬ ಅಂದ ತಕ್ಷಣ ಒಂದು ಅನುಷ್ಠಾನ ಮಾಡಿದ್ರೆ ಕಾರ್ಯಸಿದ್ಧಿ ಆಗುವಂಥದ್ದಲ್ಲ. ನಿನ್ನ ಅದೃಷ್ಟ ರೇಖೆ ಸರಿ ಇರಬೇಕು, ಆ ಸಮಯದಲ್ಲಿ ಒಂದು ಅನುಷ್ಠಾನವನ್ನು ಮಾಡಬೇಕು, ಆಗ ಶೀಘ್ರವಾದಂತಹ ಫಲವನ್ನು ನಾವು ನೋಡಬೇಕು. ಹಾಗೆ ನಿನ್ನ ಸ್ವರತರಂಗ ಪ್ರಕಾರ ಹೇಳ. ಆಗುತ್ತಾ ಆಗಲ್ವಾ ಗುರುಜಿ? ಆಗುತ್ತೋ ಆಗಲ್ವೋ, ತುಂಬಾ ದೂರದಂತಹ ಆಲೋಚನೆ ಮಾಡ್ತಾ ಇದೆಯಾ?
ಇಷ್ಟು ಬೇಗ ಆಗಲ್ಲ ಅನ್ನೋ ನಿರ್ಣಯ ನಿನಗೆ ಯಾಕೆ ತಾಯಿ? ಆಯ್ತು ಹೇಳಿ ಗುರುಜಿ. ನೋಡಮ್ಮ, ಮನುಷ್ಯ ತಾನು ಬದುಕಿರುವಷ್ಟು ದಿನವೂ ಆಶಾವಾದಿಯಾಗಿರಬೇಕು. ಹಾಗೇ ಆಗುತ್ತೆ, ಕಾರ್ಯಸಿದ್ಧಿ ಆಗೇ ಆಗುತ್ತೆ, ಇವತ್ತಲ್ಲ ನಾಳೆ ನಮಗೆ ಸಿದ್ಧಿ ಆಗುತ್ತೆ ಅನ್ನೋ ಒಂದೇ ಅಚಲವಾದಂತಹ ಒಂದು ನಂಬಿಕೆ, ಭಯದಿಂದ ನಾವು ಚೆನ್ನಾಗಿರ್ಬೇಕು. ನಂಬಿಕೆ ಬೇಕು. ಖಂಡಿತ ನಿನಗೆ ಕಾರ್ಯಸಿದ್ಧಿ ಆಗೇ ಆಗುತ್ತೆ, ನಿನಗೆ ಮದುವೆ ಆಗೇ ಆಗುತ್ತೆ, ಅದಕ್ಕೆ ಯಾಕೆ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ಆದರೆ ಇನ್ನು 3 ತಿಂಗಳ ನಂತರ, 3 ತಿಂಗಳ ನಂತರ ಯುಗಾದಿ ಹಬ್ಬ ಆಗಲಿ ಆದ ಒಂದು 3 ತಿಂಗಳು ಅಂದರೆ ಬಹುಶಃ ಜೂನ್ನಲ್ಲಿ ನೀನು ಒಂದು ಪ್ರಯತ್ನ ಮಾಡಿ. ಏನಪ್ಪಾ ಅಂದರೆ ಆಗ ಜೂನ್ನಲ್ಲಿ ಒಂದು ನಾಗದೇವರ ಪೂಜೆ ಮಾಡ್ಕೊಂಡು ಬಾ. ಅಥವಾ ಅಶ್ವತ್ಥ ವೃಕ್ಷ ಇದ್ರೆ ನಿಮ್ಮೂರಲ್ಲಿ ಅಶ್ವತ್ಥಕ್ಕೆ 11 ನಮಸ್ಕಾರ ಮಾಡು. ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಯುಗಾದಿ ಹಬ್ಬ ಕಳೆದ ತಕ್ಷಣ ನಿನ್ನ ಭವಿಷ್ಯತ್ತು ಸಾಕಷ್ಟು ಬದಲಾವಣೆ ಇದೆ. ಯುಗಾದಿ ಕಳೆದ ಮೇಲೆ ಬರ್ತಕ್ಕಂಥ ಶ್ರೀರಾಮನವಮಿ ಹಬ್ಬದಲ್ಲಿ ರಾಮದೇವರ ದೇವಸ್ಥಾನಕ್ಕೆ ಹೋಗಿ ಶ್ರದ್ಧೆಯಿಂದ ಪೂಜೆ ಮಾಡಿಸ್ಕೊಂಡು ಬಾ, ಸಾಕು, ಕೆಲಸ ಆಗುತ್ತೆ. ಒಳ್ಳೇದಾಗ್ಲಿಮ್ಮ. ಧನ್ಯವಾದ ಶಿವಮ್ಮ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ, ಸ್ವೀಕರಿಸ್ತೀನಿ. ಹಲೋ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಅಮ್ಮ. ಸರ್ ನಮಸ್ತೆ ಮೇಡಮ್. ತಮ್ಮ ಹೆಸರು? ಅಲ್ಲ, ಕೇಳಿಸ್ತಾ ಇದ್ದದ? ಕೇಳಿಸ್ತಿದೆಯಮ್ಮ. ತಮ್ಮ ಹೆಸರು ಹೇಳ್ತೀರಾ? ಮಣಿ ಅಂತ ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಇದು ಮಂಡ್ಯದಿಂದ. ಸರಿ ಮಣಿಯವರೇ, ಗುರುಜಿ ಇದ್ರೆ ಮಾತನಾಡಿಮ್ಮ, ನಿಮ್ಮ ಸಮಸ್ಯೆ ಏನು ಅಂತ ಹೇಳ್ಕೊಳ್ಳಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಅಯ್ಯೋ ಸ್ವಾಮೀಜಿ, ಸುಮಾರು ದಿನದಿಂದ ಮಾಡ್ಬೇಕು ಅನ್ಕ ಇವತ್ ಲೈನ್ ಸಿಕ್ಕದ. ಹೇಳಮ್ಮ. ಸರ್, ನಮ್ಮ ಸ್ವಾಮೀಜಿ, ನಾವು ಗುರು ಪ್ರವೇಶ ಆಯ್ತು 2ನೇ ತಿಂಗಳು 3ನೇ ತಾರೀಕು 2012ರಲ್ಲಿ. ಅದು ಗುರು ಪ್ರವೇಶ ಆದ್ಮೇಲೆ ಇದು ಲಕ್ಷ್ಮಿಗ ಸೀರೆ ಉಡ್ಸಿದ್ಮೇಲೆ ಗೊತ್ತಾಗ್ಲಿಲ್ಲ ಸ್ವಾಮೀಜಿ. ಬೇರೆಯವರು ಪಕ್ಕದ ಮನೆಯವರು ಸೀರೆ ತಂದಿರ್ಲಿಲ್ಲ, ಕೊಟ್ಟಿದ್ರು. ಅದನ್ನ ಅವರು ವಾಪಸ್ಸಿ ಪುನಃ ಮಂಗಳವಾರ ದಿವಸ ಈಸ್ಕೊಬಿಟ್ರು. ಅದು ಈಸ್ಕೊಂತ ನಮ್ಗೆ ಫುಲ್ ತೊಂದ್ರೆ ಆಗ್ಬಿಟ್ಟದ ಗುರುಜಿ. ಗೃಹಪ್ರವೇಶಕ್ಕೆ ಕಳಿಸಿಕೊಡ್ಸೋದಕ್ಕೆ ಸೀರೆ ನೀವು ತಂದಿರ್ಲಿಲ್ಲ, ಪಕ್ಕದ ಮನೆಯವ್ರ ಹತ್ರ ಸೀರೆ ಇಸ್ಕೊಂಡಿದ್ರಿ, ಹೊಸ ಸೀರೆ ಇಸ್ಕೊಂಡಿದ್ರಿ. ಅವರು ಮಂಗಳವಾರ ವಾಪಸ್ ಇಸ್ಕೊಂಡ್ಬಿಟ್ಟಿದ್ದಾರೆ. ಅದಾದ್ಮೇಲೆ ನಿಮಗೆ ತೊಂದರೆ ಆಗ್ತಾ ಇದೆ. ಅಷ್ಟರಲ್ಲಿ ಇಸ್ಕೊಬಿಟ್ರು ಸ್ವಾಮೀಜಿ. ಒಂದ್ ಕೆಲಸ ಮಾಡಿ, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ಬರ್ತಕ್ಕಂತಹ ಯುಗಾದಿ ಹಬ್ಬ ಆದ್ಮೇಲೆ, ಯುಗಾದಿ ಆದ್ಮೇಲೆ ಶ್ರೀರಾಮನವಮಿ ಒಳಗಡೆ ಬರ್ತಕ್ಕಂಥ ಶುಕ್ರವಾರ ಒಂದು ಸೀರೆ ತಗೊಂಬಂದು ಕಳಶಕ್ಕೆ ಸೀರೆ ಉಡಿಸಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ತಂಬಿಟ್ಟಿನಿಂದ ಆರತಿ ಮಾಡಿ. ತಂಬಿಟ್ಟಿನಿಂದ ಆರತಿ ಮಾಡಿ. ತಂಬಿಟ್ಟು ಅಂದ್ರೆ ಅದು ಅಕ್ಕಿ ತಂಬಿಟ್ಟು ಮಾಡ್ಕತಿಯಲ್ಲ ಅದು? ಅಕ್ಕಿ ತಂಬಿಟ್ಟಿನಲ್ಲೇನೆ ತುಪ್ಪದ ಬತ್ತಿ ಇಟ್ಟು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸತಿ ಆರತಿ ಮಾಡಿ 9 ವರ್ಷದ ಒಳಗಿರ್ತಕ್ಕಂಥ 2 ಹೆಣ್ಮಕ್ಕಳನ್ನ ಮನೆ ಕರೆದು ಅವರಿಗೆ ತಂಬಿಟ್ಟಿನ ಪ್ರಸಾದ ಕೊಟ್ಟು ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡಿ ಸಾಯಂಕಾಲ ಆ ಕಳಶವನ್ನು ಕದಲಿಸುವಾಗ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ 2 ಮುತ್ತೈದೆಯರನ್ನ ಸುಮಂಗಲಿಯರನ್ನ ಮನೆ ಕರೆದು ಅವ್ರಿಗೆ ಇಷ್ಟು ಅರಿಶಿನ ಕುಂಕುಮ ಕೊಟ್ಟು ನಿನ್ ಕೈಲಿ ಶಕ್ತಿ ಇದ್ರೆ ಒಂದು ಬ್ಲೌಸ್ ಪೀಸು ಒಂದಷ್ಟು ಮಡ್ಲಕ್ಕಿ ಇಬ್ಬರಿಗೆ ಅಂತಹದ್ದು ಒಂದು ದಿವಸ ನೀನ್ ಮಾಡಿ ಆ ಸೀರೆ ಪ್ರಸಾದವನ್ನ ನೀವೇ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಖಂಡಿತ ಕಾರ್ಯಸಿದ್ಧಿ ಆಗತ್ತೆ, ಲಕ್ಷ್ಮಿ ನಿಲ್ತಾಳೆ. ಸರ್, ಆತವಳಿಂದ ವರಲಕ್ಷ್ಮಿ ಹಬ್ಬ ಮಾಡ್ತಾನೆ ಸ್ವಾಮೀಜಿ. ಎಂತದಂಗ ಆದ್ಮೇಲೆ ಎಲ್ಲ ಬೋದ್ರು ನೀನ್ ಯಾಕೆ ಕೊಟ್ಬಿಟ್ಟ, ಹಿಂಗ್ ಕೊಡ್ಬಾರ್ದಾಯ್ತು ಅಂತ. ಏನು ತಲೆ ಕೆಡಿಸ್ಕೊಬೇಡ ತಾಯಿ, ಇನ್ನು ಮುಂದಕ್ಕೆ ಬಹಳ ಚೆನ್ನಾಗಿದೆ ನಿಮ್ ಭವಿಷ್ಯ. ಒಳ್ಳೇದಾಗ್ಲಿಮ್ಮ. ಧನ್ಯವಾದ ಮಣಿಯವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ ವೀಕ್ಷಕರೇ. ಹಲೋ. ಹಲೋ ಸರ್. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಅಮ್ಮ, ತಮ್ಮ ಹೆಸರು ಹೇಳ್ತೀರಾ? ಯಶೋದಮ್ಮ ಅಂತ, ಹಾಸನಿಂದ. ಯಶೋದಮ್ಮ ಅವರೇ, ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ಆಯ್ತು ಮ್ಯಾಮ್. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಯಶೋದಂದ, ಹಾಸನಿಂದ. ನನ್ ಮಗಳ ಬಗ್ಗೆ ಕೇಳ್ಬೇಕಿತ್ತು, ಹ್ಯಾಂಡಿಕ್ಯಾಪ್ ಮಗಳ ಬಗ್ಗೆ. ಹೋಸಲಿ ಮಾಡಿದೆ, ಮಾತಾಡಕ್ಕಾಗ್ಲಿಲ್ಲ ಗುರುಜಿ. ನಮ್ಮ ಮನೆಯವರಿಂದ ತುಂಬಾ ಸಮಸ್ಯೆ ಆಗಿದೆ. ಇನ್ನೊಂದ್ ಮಗು ತಂದು ಸಾಕ್ಬೇಕು ಅಂತ ತುಂಬಾ ಒತ್ತಾಯ ಮಾಡ್ತಾರೆ. ಮನಸ್ಸಿಕ ತೊಂದ್ರೆ ಕೊಡ್ತಾ ಇದ್ದಾರೆ ಗುರುಜಿ. ತಂದು ಇನ್ನೊಂದ್ ಮಗುನ ನನ್ ಮಗಳಿಗೆ ಆಶ್ರಯ ತಂದು ಸಾಕ್ಬೋದಾ ಬೇಡವಾ? ನನ್ ಮಗಳು ಈಗ ಸ್ವಲ್ಪ ವಾಕರ್ ಇಟ್ಕೊಂಡು ನಡೀತಾ ಇದ್ದಾಳೆ ಗುರುಜಿ. ಇನ್ನೊಂದ್ 2 ವರ್ಷ ಕಾಯ್ದು ಚೆನ್ನಾಗ್ತಾರೆ ನನ್ ಮಗಳು. ಅವ್ರಿಗೂ ನಂಬಿಕೆ ಇಲ್ಲ, ಅವ್ರ ಬಂಧು ಬಳಗಕ್ಕೂ ನಂಬಿಕೆ ಇಲ್ಲ, ಅವ್ರು ಅಣ್ಣ ತಮ್ಮದಿರ್ಗೂ ನಂಬಿಕೆ ಇಲ್ಲ. ಇಷ್ಟು ವರ್ಷ ಕರೆದು ಇಲ್ಲಿ ಕಾಯಕ್ಕಾಗೋದಿಲ್ಲ, ಇನ್ನೊಂದ್ ಮಗು ತರಲೇಬೇಕು ಅಂತ ಹಠ ಮಾಡ್ತಾ ಇದ್ದಾರೆ ಗುರುಜಿ. ಅದಕ್ಕೆ ನನ್ಗೆ ಏನು ತಲೆನೇ ತೋಚ್ತಾ ಇಲ್ಲ ಗುರುಜಿ. ನನ್ಗೆ ನನ್ ಸಮಸ್ಯೆ ಯಾವ ತರ ಹೇಳ್ಕೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಜಿ. ನನ್ ಮಗುಗೆ ಆಶ್ರಯ ಬೇಕೋ ಬೇಡವೋ, ನನ್ ಮಗಳು ಚೆನ್ನಾದ್ರೆ ಅಷ್ಟೇ ಸಾಕು. ಇನ್ನು ಎಷ್ಟು ಅನುಷ್ಠಾನ ಮಾಡ್ಬೇಕು ಗುರುಜಿ? ತುಂಬಾ ಅನುಷ್ಠಾನ ಮಾಡಿದೀನಿ ಗುರುಜಿ. ನೀವ್ ಹೇಳ್ತಾ ಇರೋದನ್ನೆಲ್ಲ ಮಾಡ್ತಾ ಇರ್ತೀನಿ. ಅಶ್ವತ್ಥ ಕಟ್ಟೆಗೆಲ್ಲ ಅವಳನ್ನು ಕರ್ಕೊಂಡೋಗಿ ಪೂಜೆ ಮಾಡಿಸ್ತೀನಿ ಗುರುಜಿ. ಕಾರ್ತಿಕ್ ಮಾಸದಲ್ಲಿ 17 ದಿವಸ ಅಶ್ವತ್ಥ ಕಟ್ಟೆ ಪೂಜೆ ಮಾಡ್ದೆ ಗುರುಜಿ. ಇನ್ನು ಎಷ್ಟು ಪೂಜೆ ಮಾಡ್ಬೇಕು ಗುರುಜಿ ನನ್ ಮಗಳಿಗೋಸ್ಕರ? ಅಮ್ಮ, ಜನ್ಮದಾರಭ್ಯ ಮಾಡ್ಕೊಂಡಿರುವಂತಹ ಕರ್ಮಫಲದ ಶೇಷಗಳು
ಯಾವತ್ತು ಕಡಿಮೆ ಆಗುತ್ತೋ, ಹೇಗೆ ಕಡಿಮೆ ಆಗುತ್ತೋ ತಾಯಿ. ಆದರೆ ಒಂದಂತೂ ಸತ್ಯ, ಆ ಮಗಳ ಕಣ್ಣರೇಖೆ ಆದರೂ ನಾನು ಕಳಿಸಿದ್ರೆ ನಾನು ಅದ್ರ ಬಗ್ಗೆ ನಿಮ್ಗೊಂದಷ್ಟು ತಿಳಿಸ್ತಿದ್ದೆ. ಆದರೂ ಕಾಲ ಮಿಚ್ಚಿದ್ದೆಲ್ಲ. ನಿಮ್ಮ ಮಗಳಿಗಾಗಿ ನಿಮ್ಮ ಮನಸ್ಥಿತಿ ಖಂಡಿತ ಒಳ್ಳೆಯದೇನೆ. ಆದರೆ ನಿಮ್ಮ ಮನೆಯವರು ಆಲೋಚನೆ ಮಾಡ್ತಾ ಇರತಕ್ಕಂತಹ ರೀತಿಯೂ ಒಂಥರ ಒಳ್ಳೆಯದೇ ಆಗಿದೆ. ಯಾಕೆಂದರೆ ವಯಸ್ಸಾದ ಕಾಲದಲ್ಲಿ ಆ ಮಗುನ ನೋಡ್ಕೊಳಕ್ಕೊಬ್ರು ಬೇಕು. ಆದರೆ ಆ ಮಗು ನೋಡ್ಕೊಳಕ್ ಬೇಕು ಅನ್ನುವಾಗ ಬಂದಂತಹ ಅವರು ಆ ಕ್ರಮಬದ್ಧವಾಗಿ ನೋಡ್ಕೊಳ್ತಾರೋ ಇಲ್ವೋ ಅದು ಆಲೋಚನೆ ಮಾಡಬೇಕಾಗತ್ತೆ. ಆದರೆ ನಿಮ್ಮ ಮನಸ್ಥಿತಿಯೂ ಚಂಚಲತೆ, ನೀವು ಕರೆಕ್ಟಾಗಿ ಆಲೋಚನೆ ಮಾಡಿದ್ದೀರಿ, ಅಲ್ಲೂ ಚಂಚಲತೆ ಇದೆ. ಆದರೆ ನಿಮ್ಮ ಪತಿದೇವರ ಆಲೋಚನೆಯಲ್ಲೂ ಸ್ವಲ್ಪ ವ್ಯತ್ಯಾಸಗಳು ಬರ್ತಾ ಇದೆ. ಹಾಗಾಗಿ ಇಲ್ಲಿ ನೀವು ಮಾಡಬೇಕಾದ್ದು, ಮಗು ಯಾವ ಪ್ರಮಾಣದಲ್ಲಿದೆ ಅಮ್ಮ, ಹ್ಯಾಂಡಿಕ್ಯಾಪ್ ಅಂದ್ರೆ ಯಾವ ತರ ಇದೆ, ಮಾತಾಡುತ್ತಾ? ಮಾತಾಡ್ತಾಳೆ, PUC ಓದಿದ್ದಾಳೆ ಗುರುಜಿ, ವಿದ್ಯಾವಂತೆ ಮಾಡಿದ್ದೀನಿ ಗುರುಜಿ. ಆದ್ರೆ ಸ್ವಲ್ಪ ವಾಕರ್ ಇಟ್ಕೊಂಡು ಇವಾಗ ತಿರ್ಗಾಡ್ತಾ ಇದ್ದಾಳೆ. ಡಾಕ್ಟರ್ ಒಂದು 2 ವರ್ಷದೊಳಗೆ ಕರೆಕ್ಟಾಗಿ ನಡೀತಾಳೆ, ಚೆನ್ನಾಗ್ತಾಳೆ ಅಂತ ಹೇಳಿದರೆ ನಮ್ಮನೆಯವ್ರಿಗೂ ನಂಬಿಕೆನೆ ಬರಲ್ಲ ಗುರುಜಿ. ಆದ್ರೆ ಆದಷ್ಟು ಬೇಗ ಮಗು ತರಬೇಕು ಅಂತ ಹೇಳಿದ್ ಮಾಡ್ತಾರೆ. ನನಗೆ 1-10 ಮಗು ಸಾಕ ಶಕ್ತಿ ಇದೆ, ಧೈರ್ಯ ಇದೆ ಗುರುಜಿ. ನನ್ ಮಗಳಿಗೆ ಅವಳು ಮುಂದೆ ಅಷ್ಟೇ ಆಗ್ತಾಳೆ ಇಲ್ವ ಅನ್ನೋದೊಂದು ಭಯ ಅಷ್ಟೇ ಗುರುಜಿ. ಈಗ ತರುವಂತ ಮಗು ಚಿಕ್ಕದಾ ಅಥವಾ ದೊಡ್ಡದಾ? ಚಿಕ್ಕ ಮಗುನೇ ತರ್ಬೇಕು ಅಂತ ಗುರುಜಿ. ಇವಾಗ ಈ ವಯಸ್ಸಲ್ಲಿ ನೀವು ಮೊದಲೇ ನೋಡಿ, ನಿಮ್ಮ ಮಗಳು PUC ಅಂದ್ರೆ ಈಗ ನಿಮ್ಮ ವಯಸ್ಸಾಯ್ತು. ಹೌದು ಗುರುಜಿ. ಅಂತಹ ಕಾಲದಲ್ಲಿ ಚಿಕ್ಕ ಮಗುನ ಸುಧಾರಣೆ ಮಾಡಿಕೊಂಡು ಆ ಮಗು ನಾಳೆ ಈ ಮಗು ಸಪೋರ್ಟ್ ಮಾಡುತ್ತೆ ಅಂದ್ರೆ ಅದು ಕಷ್ಟವೇ ಇಲ್ಲ. ಅಂದ್ರೆ ಬರೀ ಕಾಲ್ ಮಾತ್ರ ಹ್ಯಾಂಡಿಕ್ಯಾಪ್, ಕಾಲ್ ಮಾತ್ರ ನಡಿಲಿಕ್ಕೆ ಆಗ್ತಿಲ್ಲ ಅಂತನಾ? ನಡಿಕ್ ಆಗ್ತಿರ್ಲಿಲ್ಲ. ಮಣಿಪಾಲಲ್ಲಿ ಆಪರೇಷನ್ ಮಾಡಿಸಿದ್ಮೇಲೆ ಈಗೆಲ್ಲ ಸ್ಟ್ರೈಟ್ ಆಗಿದೆ. ಹಿಂದೆ ಬೆಂಡ್ ಆಗ್ಬಿಟ್ಟಿತ್ತು ಗುರುಜಿ, ಸ್ಟ್ರೈಟ್ ಮಾಡಿದರೆ ವಾಕರ್ ಇಟ್ಕೊಂಡು ಚೆನ್ನಾಗಿ ನಡೀತಾ ಇದ್ದಾಳೆ ಗುರುಜಿ. ಆಗ್ಲಿಮ್ಮ ನೋಡಮ್ಮ, ಅವಳಿಗೆ ಮನೋಧೈರ್ಯ ಬೇಕು. ಎರಡನೇದು, ನೀವು ಧೈರ್ಯ ತುಂಬಬೇಕು. ಮನೇಲಿರ್ತಕ್ಕಂಥ ಪ್ರತಿಯೊಬ್ರು ಸಹಿತ ನಿನಗೆ ಆಗಲ್ಲ 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 ಅಂತಕ್ಕಂಥ ನೆಗೆಟಿವ್ ಬಿಟ್ಟು ನಿನ್ ಕೈಲಿ ಆಗತ್ತೆ, ಸಾಧನೆ ಮಾಡ್ತೀಯಾ, ನೀನ್ ಚೆನ್ನಾಗಿ ಓಡಾಡ್ತೀಯ ಅನ್ನೋದು ಧೈರ್ಯದ ಮಾತನ್ನ ಹೇಳಿ ಅವಳನ್ನ ನಾವು ಮನಸ್ಥಿತಿಯಲ್ಲಿ ಒಂಥರ ನಾವು ನೆಮ್ಮದಿಯಾಗಿ ರೆಡಿ ಮಾಡಬೇಕು. ಹಾಗೆ ಮಾಡೋದ್ರಿಂದ ಖಂಡಿತ ಆಗತ್ತೆ. ಅದರಲ್ಲೂ ತಾಯಿಯಾಗಿ ನೀವು ತೆಗೆದುಕೊಂಡಿರ್ತಕ್ಕಂಥ ಕೇರ್ ಇದೆಯಲ್ಲಮ್ಮ, ಇಷ್ಟು ಜವಾಬ್ದಾರಿಯುತವಾಗಿ ನನ್ನ ಮಗಳನ್ನ ನಡೆಸ್ತೀನಿ, ನನ್ನ ಮಗಳನ್ನ ಓದಿಸ್ತೀನಿ, ನನ್ನ ಮಗಳು ಚೆನ್ನಾಗಿರ್ತಾಳೆ, ನನ್ನ ಮಗಳು ಯಾರಿಗೂ ಏನು ತಲೆ ಬಗ್ಗಿಸ್ಬೇಕಾದ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಮನಸ್ಥಿತಿನ ಒಬ್ಬ ಜನ್ಮ ಕೊಟ್ಟ ತಾಯಿ ಅಂದ್ರೆ ಒಂದು ತಾಯಿ. ಅದಕ್ಕೆ ಹೇಳೋದು ತಾಯಿಯ ಗುಣ, ತಾಯಿಯ ಮನಸ್ಸು, ತಾಯಿಯ ಒಂದು ರೀತಿ ನೀತಿ, ಅವಳ ಮನಸ್ಥಿತಿ ಇದೆಯಲ್ಲಮ್ಮ, ಅದು ಯಾವುದಕ್ಕೂ ಸರಿ ಸಮಾನವಲ್ಲ. ನೋಡಿ, ಒಂದು ತಾಯಿ ಕರಳು ಎಷ್ಟು ಮನಸ್ಸಿನೊಂದು ಮಾತಾಡ್ತಿದ್ದೀರಿ ನೀವು ಅಂದ್ರೆ, ನನ್ನ ಮಗಳಿಗೆ ಯಾರಾದರೂ ಇನ್ನೊಬ್ರು ಬಂದ್ರೆ ಅವ್ರು ತೋರಿಸುವಂಥ ಪ್ರೀತಿ ವಿಶ್ವಾಸದಲ್ಲಿ ಎಲ್ಲಿ ಧಕ್ಕೆ ಬರುತ್ತೋ, ನನ್ನ ಮಗಳ ಮನಸ್ಸು ಎಲ್ಲಿ ನುಯ್ಯುತ್ತೋ ಅಂತಕ್ಕಂಥ ಒಂದು ಆಲೋಚನೆ ಬಿಟ್ರೆ ನಿಮ್ಮ ಆಸ್ತಿ ಭಾಗದ ಬಗ್ಗೆ ನೀವು ಚಿಂತನೆ ಮಾಡ್ತಾ ಇಲ್ಲ. ಖಂಡಿತ ಆಲೋಚನೆ ಮಾಡ್ಬಿಡಮ್ಮ. ನಿನ್ನ ಒಳ್ಳೆ ಮನಸ್ಸಿಗೆ ಖಂಡಿತ ತಾಯಿ ನಿನಗೆ, ನೀನು ನಂಬಿರ್ತಕ್ಕಂಥ ದೇವತೆ ಯಾವತ್ತೂ ನೀನು ಮೋಸ ಮಾಡೋದಿಲ್ಲ. ನೀನು ಮಾಡಿದಂಥ ಆರಾಧನಾ ಶಕ್ತಿ ಇವತ್ತಲ್ಲ ನಾಳೆ ಆ ಮಗುಗೆ ಒಂದು ಬ್ಯಾಂಕ್ ಡಿಪಾಸಿಟ್ ಆಗಿರುತ್ತೆ, ಆ ಮಗುಗೆ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಿಕೊಡುತ್ತೆ. ಒಳ್ಳೆದಾಗ್ಲಿ ತಾಯಿ. ವೀಕ್ಷಕರೇ, ಇದೇ ತಿಂಗಳ 9ನೇ ತಾರೀಕು ಗುರುಜಿ ಭೇಟಿ ಕೊಡ್ತಾ ಇದ್ದಾರೆ. ಉದ್ಭವ ಗಂಗಾದೇವಿ ದೇವಸ್ಥಾನದ ಬಳಿ ಸುಕ್ಷೇತ್ರ ಬಸವಾಪುರ, ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಗೆ ಅಲ್ಲಿ ನಡೀತಾ ಇದೆ ರಾಜ್ಯ ಮಟ್ಟದ ಕನ್ನಡಗಾರರಿಗ ಪ್ರಶಸ್ತಿ ಸಮಾರಂಭ. ಜೊತೆಗೆ ಶ್ರೀ ಶಿವಲಿಂಗ ಪ್ರತಿಷ್ಠಾಪನೆ, ಉದ್ಭವ ಗಂಗಾದೇವಿಯ ನೂತನ ದೇವಸ್ಥಾನದ ಪ್ರಾರಂಭೋತ್ಸವ, ರುದ್ರಾಭಿಷೇಕ, ರುದ್ರಹೋಮ, ಲಿಂಗು ದೀಕ್ಷೆ, ಶ್ರೀ ಕಲ್ಲೇಶ್ವರ ಸ್ವಾಮಿಯ ಉತ್ಸವ, ಇವೆಲ್ಲ ಕಾರ್ಯಕ್ರಮಗಳು ಶ್ರೀ ಆನಂದ ಗುರೂಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ಗುರೂಜಿಯವರ ಭೇಟಿ ಕೊಡ್ತಾ ಇದ್ರೆ ನೀವು ಕೂಡ ಗುರೂಜಿಯವರನ್ನ ಕಾಣಬಹುದು. ಈ ಒಂದು ಕಾರ್ಯಕ್ರಮಗಳಿಗೆ ತಾವು ಕೂಡ ಭಾಗಿಯಾಗಬಹುದು ಅಂತ ಹೇಳ್ತಾ ಗುರೂಜಿ ಮುಂದಿನ ಪತ್ರವನ್ನ ಓದೋಣ. ಖಂಡಿತಮ್ಮ. ಈ ಪತ್ರ ಬಂದಿರುವಂಥದ್ದು ಗುರೂಜಿ ಬೆಳಗಾವಿಯ ಚಿದಂಬರ ನಗರದಿಂದ ಪತ್ರವನ್ನ ಬರೆದಿದ್ದಾರೆ. ಗಂಗಾಬಾಯಿ ಮತ್ತು ಹಾಗೂ ಅವರ ಮಗ ನಾರಾಯಣ ಅವರ ಕಣ್ಣಿನ ರೇಖೆ ಚಿತ್ರ ಇದು. ಪರಮ ಪೂಜ್ಯ ಶ್ರೀ ಆನಂದ ಗುರೂಜಿಗಳ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಬೆಳಗಾವಿಯ ಚಿದಂಬರ ನಗರದಿಂದ ಶ್ರೀಮತಿ ಗಂಗಾಬಾಯಿ ತಮ್ಮಲ್ಲಿ ಕೇಳಿಕೊಳ್ಳುವುದೆಂದರೆ, ನನಗೆ 3 ಜನ ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ ಇದ್ದು ಹೆಣ್ಣು ಮಕ್ಕಳಿಗೆ ಮದುವೆಯಾಗಿ ಅವರವರ ಮನೆಯಲ್ಲಿ ಸುಖದಿಂದ ಇದ್ದಾರೆ. ಗುರುಜಿಗ ಮಗನ ಮದುವೆಯ ಸಲುವಾಗಿ 2-3 ವರ್ಷದಿಂದ ಪ್ರಯತ್ನ ನಡೆದಿದೆ. ಆದರೆ ಇದುವರೆಗೂ ಒಂದೂ ಸಂಬಂಧ ಕೂಡಿ ಬಂದಿಲ್ಲ. ಈತನ ಶಿಕ್ಷಣ ಮೆಟ್ರಿಕ್ ವರೆಗೆ ಮಾತ್ರ ನಡೆದಿದೆ. ಅವನು ವೈದ್ಯಕೀಯ ಕೆಲಸ ಮಾಡುತ್ತಿರುವನು. ದಿನಾಲೂ 5-6 ಮನೆಗಳ ಪೂಜೆಯನ್ನ ಮಾಡುವವನು. ದೊಡ್ಡ ಕೆಲಸಗಳು ಬರುತ್ತಿಲ್ಲ. ಇದನ್ನೇ ಮುಂದುವರಿಸಬೇಕು ಅಥವಾ ಬೇರೆ ಯಾವುದಾದರೂ ಕೆಲಸ ಮಾಡಲು ಸಾಧ್ಯ ಇದೆಯೇ, ಹೇಗೆ ತಿಳಿಸಿಕೊಡಿ ಗುರುಜಿ. ಅವನ ಕುಂಡಲಿಯಲ್ಲಿ ಕಾಳಸರ್ಪ ಯೋಗ ಇದೆ ಅಂತ ತಿಳಿದು ಬಂದ ಕಾರಣ ಕಾಳ ರಾಹು ಶಾಂತಿ ಹಾಗೂ ನಾಗಬಲಿ, ನಾರಾಯಣ ಬಲಿ, ನರಸೋಬವಾಡಿಯಲ್ಲಿ ಮಾಡಿಸಿದ್ದೇವೆ ಮತ್ತು ಕಾಳಹಸ್ತಿಗೂ ಹೋಗಿ ಬಂದಿರ್ತೇವೆ. ಇಷ್ಟೆಲ್ಲ ಮಾಡಿದರೂ ಇನ್ನೂ ಮದುವೆ ಆಗಿಲ್ಲ. ಕಾರಣ ಗುರುಜಿ, ಅವನ ಮದುವೆಗೆ ಮತ್ತೇನನ್ನಾದರೂ ಅಡಚಣೆ ಇದ್ದರೆ ತಿಳಿಸಿ, ಅದಕ್ಕೆ ಪರಿಹಾರವನ್ನು ಕೂಡ ತಿಳಿಸಿಕೊಡಿ. ಅವನ ಮದುವೆ ಯಾವಾಗ ಆಗುತ್ತೆ ಅಂತ ತಿಳಿಸಿ ಅಂತ ಪತ್ರವನ್ನ ಬರೆದಿದ್ದಾರೆ. ಈತನ ಹೆಸರೇನಮ್ಮ? ನಾರಾಯಣರವರ ಕಣ್ಣಿನ ರೇಖೆ ಹಾಗೂ ಹಸ್ತ ಸಾಮುದ್ರಿಕೆಯನ್ನು ಕಳಿಸಿದ್ದಾರೆ. ನಾರಾಯಣರವರ
ಕಣ್ಣಿನ ರೇಖೆಯಲ್ಲಿ ಬಲಗಣ್ಣಿನ ರೇಖೆ ಬಹಳ ಸ್ಪಷ್ಟದಿಂದ ಗೊತ್ತಾಗುತ್ತೆ, ಬಹಳ ಸ್ಪಷ್ಟವಾಗಿ ಗೋಚರಿಸಿದ ಸಹಿತ ಇಲ್ಲಿ ಗೋಚರಿಸ್ತಾ ಇರತಕ್ಕಂತಹ ಈ ರೇಖೆ ಆಧಾರ ಪ್ರಕಾರ ಚಂದ್ರ ಮತ್ತು ಗುರು ಇರತಕ್ಕಂತಹ ಆಸ್ಥಾನ ಮಹತ್ತರವಾಗಿದೆ. ಬಹುಶಃ ಮೇ ತಿಂಗಳು 16ನೇ ತಾರೀಕು ದಾಟಿದ್ರೆ ಈತನ ಭವಿಷ್ಯದಲ್ಲಿ ಒಂದಿಷ್ಟು ಬೆಳಕು ಸಿಗುತ್ತೆ. ಮೇ 16ರವರೆಗೂ ಯಾವುದೇ ಕೆಲಸಗಳು ಸಹಿತ ಶೀಘ್ರವಾಗಿ ನಡೆದಂತಹ ಪರಿಸ್ಥಿತಿ ಈಗ ಈತನ ನಡೀತಾ ಇದೆ. ಈತನ ಕೆಲಸ ಕಾರ್ಯಗಳಿರ್ಬೋದು, ವ್ಯವಹಾರಗಳಿರ್ಬೋದು, ಮಾಡ್ತಾ ಇರ್ತಕ್ಕಂತಹ ಉದ್ಯೋಗ ಇರ್ಬೋದು, ಎಲ್ಲೂ ಸಹಿತ ಪ್ರಗತಿಯನ್ನು ಕಾಣದಂಥ ಪರಿಸ್ಥಿತಿ ಪ್ರಸ್ತುತ ದಿನಗಳಲ್ಲಿ ನಡೀತಾ ಇದೆ. ಆದರೆ ಈತನ ಎಡಗಣ್ಣಿನ ರೇಖೆ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶೀಘ್ರವಾಗಿ ವಿವಾಹವಾಗತಕ್ಕಂತಹ ಯೋಗ ಫಲವೂ ಈತನಿಗಿದೆ. ಯಾವುದೇ ಶಾಂತಿ ಹೋಮ ಹವನಗಳೇನೂ ಬೇಕಾಗಿಲ್ಲ. ಮೇ ತಿಂಗಳು ಕಳೆದ ನಂತರ ನಿಮ್ಮ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಈ ಮಧ್ಯದಲ್ಲಿ ಬಂದು ಹೋದಂತಹ ವಧುವಿನ ಫೋಟೋವೇ ಮತ್ತು ಬರತಕ್ಕಂಥ, ಅಂದರೆ ಒಮ್ಮೆ ಬಂದು ನೋಡ್ಕೊಂಡೋಗಿ ನಮಗೆ ಬೇಡ ಅಂತಲೋ ಆಗಲ್ಲ ಅಂತಲೋ ಕೈ ಬಿಟ್ಟಂತಹದ್ದು ಪುನಃ ಮರುಕಳಿಸಿ ಬರ್ತಕ್ಕಂತಹದ್ದೇ ಬರುವಂಥದ್ದಾಗಿದೆ. ಅದರಿಂದ ಚಿಂತೆ ಮಾಡೋದು ಬೇಡ. ಒಳ್ಳೆ ಕುಟುಂಬದಿಂದ ಒಳ್ಳೆ ಮಗುವನ್ನು ನೀವು ತರಬಹುದು. ಅಂತಹ ಒಂದು ಸುಸಜ್ಜಿತವಾದಂತಹ, ಸುಂದರವಾದಂತಹ, ಸುಲಕ್ಷಣವಾದಂತಹ, ಅದರಲ್ಲೂ ಒಳ್ಳೆ ವಿದ್ಯಾವಂತ ಹೆಣ್ಣನ್ನು ಸಹಿತ ನೀವು ಕೈ ಹಿಡಿಬಹುದು. ಅಂತಹ ಯೋಗ ಫಲ ನಿಮಗಿದೆ. ಅದೃಷ್ಟ ಚೆನ್ನಾಗಿದೆ. ಇಲ್ಲಿವರೆಗೂ ಸಾಧ್ಯವಿಲ್ಲದಂಥದ್ದು, ಇಲ್ಲಿವರೆಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಥರ ಲಾಭ ಇಲ್ಲದಂಥದ್ದು ಮುಂದಿನ ಭವಿಷ್ಯದಲ್ಲಿ ಸಾಕಷ್ಟು ಯಶಸ್ಸನ್ನು ನೋಡಬಹುದು. ಅದಕ್ಕೆ ನೀವು ನಿಮ್ಮ ಮನೆದೇವರ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ತಂದೆ ತಾಯಿ ಆಶೀರ್ವಾದ ತೆಗೆದುಕೊಳ್ಳಿ. ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಉಳಿದ ರಾಶಿಗಳ ದಿನ ಭವಿಷ್ಯವನ್ನ ಗುರುಜಿ ಈಗ ತಿಳಿಸ್ಕೊಡ್ತಾರೆ. ವೀಕ್ಷಕರೇ, ಕಟಕ ರಾಶಿಯವರಿಗೆ ದಿನ ಭವಿಷ್ಯ ತಿಳಿಸ್ಕೊಟ್ಟಿದ್ರಿ. ಈಗ ಸಿಂಹ ರಾಶಿಯಿಂದ ಖಂಡಿತಪ್ಪ ಸಿಂಹರಾಶಿಯಿಂದ ಭವಿಷ್ಯತ್ತು ತಿಳಿಸ್ಕೊಡ್ತೀನಿ. ಹಾಗೆ ವಿಳೆದೆಲೆ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ನಾನು ತಿಳಿಸಬೇಕಾಗಿತ್ತು, ತಿಳಿಸ್ತೀನಿ ಸಹಿತ. ಯಾಕೆಂದರೆ ಈ ವಿಳೆದೆಲೆಯಿಂದ ಎಂತಹ ಸಮಸ್ಯೆ ಇದ್ದರೂ ಸಹಿತ ಆ ಸಮಸ್ಯೆಗಳಿಗೆ ಖಂಡಿತ ಪರಿಹಾರವಿದೆ. ಇದು ಭಗವಂತನಿಗೂ ಪ್ರೀತಿ, ಎಲ್ಲರಿಗೂ ಪ್ರೀತಿಯಾಗಿರ್ತಕ್ಕಂಥದ್ದು. ತಾಂಬೂಲ ಅಂದರೆ ಬಹಳ ವಿಶೇಷ. ಪೂಗೀಫಲ ಸಮಾಯುಕ್ತಂ ನಾಗವಲ್ಲಿ ದಳೆಯುರ್ತಂ ಕರ್ಪೂರ ಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿರುಹ್ಯದಾಂ. ಈ ಪೂಗೀಫಲ ತಾಂಬೂಲ ಅಂದರೆ ಇದು ಬಹಳ ವಿಶೇಷವಾದ. ಅಂದರೆ ನಾಗವಲ್ಲಿ, ಇದು ವಿಳೆದೆಲೆಯನ್ನು ನಾಗವಲ್ಲಿ ಅಂತಲೂ ಹೇಳ್ತಾರೆ. ಜೊತೆಗೆ ಈ ವಿಳೆದೆಲೆಯಿಂದ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಚಿಕ್ಕ ಮಕ್ಕಳಿಗೆ ಹೊಟ್ಟೆ ನೋವು ಬಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಕಾವನ್ನು ಬಿಸಿ ಮಾಡಿ ಹೊಟ್ಟೆ ಮೇಲೆ ಹಾಕಿದ್ರೆ ಹೊಟ್ಟೆ ನೋವು ಹೋಗುತ್ತೆ. ಅಜೀರ್ಣ ಸಮಸ್ಯೆಗೆ ಜೀರ್ಣ ಶಕ್ತಿನ ಹೆಚ್ಚಿಸ್ತಕ್ಕಂಥದ್ದಾಗತ್ತೆ. ಜೊತೆಗೆ ಕಬ್ಬಿಣಾಂಶಗಳು ಜಾಸ್ತಿ ಇರೋದ್ರಿಂದ ಆಹಾರದಲ್ಲಿ ಇದು ಪಚನ ಶಕ್ತಿ ಭಾಳ ಶೀಘ್ರವಾಗಿ ಆಗುತ್ತೆ. ಎಂತಹ ಅಲರ್ಜಿ ಸಮಸ್ಯೆ ಇದ್ದರೂ ಇದಕ್ಕೆ ಸರಿಪಡಿಸುತ್ತೆ. ಇನ್ನು ದಂಪತಿಗಳ ಮಧ್ಯದಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡುವ ಶಕ್ತಿಗೂ ಅಂತಹ ಒಂದು ಕೈಂಕರ್ಯದಲ್ಲೂ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದಕ್ಕೆ ಊಟ ಆದ ನಂತರ ತಾಂಬೂಲವನ್ನು ಹಾಕ್ಕೊಳ್ತಕ್ಕಂಥದ್ದು ದಂಪತಿಗಳಿಬ್ಬರು ಸಹಿತ ತಾಂಬೂಲ ಹಾಕುವಂತಹ ಪದ್ಧತಿಯನ್ನು ಸಾಕಷ್ಟು ವಾಡಿಕೆ ಮಾಡಿದ್ದಾರೆ. ಸಾಕಷ್ಟು ಮನೆಗಳಲ್ಲಿ ಇವತ್ತಿಗೂ ನಡೀತಾ ಇದೆ. ವಯಸ್ಸಾದಂತಹ ವೃದ್ಧರಾದರೂ ಸಹಿತ ಎಲೆ, ಅಡಿಕೆ, ಸುಣ್ಣವನ್ನು ಹಾಕ್ಕೊಂಡು ಅದನ್ನು ಅನುಷ್ಠಾನವನ್ನು ತರತಕ್ಕಂಥದ್ದು, ಅದನ್ನು ಕುಟ್ಟಿ ಅದನ್ನಾದರೂ ಸಹಿತ ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ವಯಸ್ಸಾದಂಥವರು ಹಾಕ್ಕೊಳ್ತಾರೆ. ಕಾರಣ ಇದರಲ್ಲಿ ಕಬ್ಬಿಣಾಂಶಗಳು ಜಾಸ್ತಿ ಇದೆ. ಇದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ಅಂತ. ಒಂದು ವಿಳೆದೆಲೆ ಇಷ್ಟೆಲ್ಲ ಇದೆ. ಜೊತೆಗೆ ನಾವು ಕಳಶಕ್ಕಿಡಬೇಕಾದ್ರೂ ಸಹಿತ ಈ ವಿಳೆದೆಲೆಯನ್ನು ಇಡ್ತೀವಿ. ಕಳಶಕ್ಕಿಡುವಂತಹದ್ದು ವಿಳೆದೆಲೆ ಇದೆ. ಮನೆ ಗೃಹ ಪ್ರವೇಶಕ್ಕೂ ವಿಳೆದೆಲೆ ಬೇಕಾಗಿದೆ. ಈ ವಿಳೆದೆಲೆ ಅಂತಕ್ಕಂಥದ್ದು ಶುಭ ಮತ್ತು ಅಶುಭಕ್ಕೂ, ಮನುಷ್ಯನ ಹುಟ್ಟಿನಿಂದ ಅವನ ಅಂತ್ಯದವರೆಗೂ ಪ್ರತಿ ಕಾಲಗಳು ಸಹಿತ ಎಲ್ಲ ಕಾಲಗಳಲ್ಲೂ ಈ ವಿಳೆದೆಲೆಯನ್ನು ಬಳಸುವಂಥ ರೀತಿಯಲ್ಲಿದೆ. ಹಾಗೆ ಮನುಷ್ಯ ತನ್ನ ಇಹಜೀವನದಲ್ಲಿರ್ತಕ್ಕಂತಹ ಯಾತ್ರೆಯನ್ನು, ಇಹದಲ್ಲಿರ್ತಕ್ಕಂಥ ಇದೆಲ್ಲವನ್ನು ಮುಗಿಸ್ಕೊಂಡು ತನ್ನ ಕಡೆ ಯಾತ್ರೆ ಹೊರಡುವ ಕಾಲದಲ್ಲೂ ಈ ವಿಳೆದೆಲೆ ಕೆಲಸ ಮಾಡುತ್ತೆ. ಅಂದರೆ ಇದನ್ನು ಲಕ್ಷ್ಮಿಯಾಗೂ, ಸರ್ವಸಿದ್ಧಿಯಾಗೂ, ಇಷ್ಟಾರ್ಥ ಸಿದ್ಧಿಯಾಗೂ, ಆರೋಗ್ಯವರ್ಧಕವಾಗೂ, ಎಲ್ಲಕ್ಕೂ ಸಹಿತ ಅನುಭವಿಸುವಂತಹ ಒಂದು ಅನುಕರಣೆಗೆ ಬರತಕ್ಕಂತಹ ಎಲ್ಲಕ್ಕೂ ಎಲ್ಲ ಕೆಲಸಗಳಲ್ಲೂ ಕಾರ್ಯಸಿದ್ಧಿ ಆಗುವಂಥ ಈ ವಿಳೆದೆಲೆ. ಇಂತಹ ವಿಳೆದೆಲೆಯಿಂದ ದಂಪತಿಗಳ ಮಧ್ಯದಲ್ಲಿ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಬರ್ತಕ್ಕಂತಹ ಕಿತ್ತಾಟವನ್ನು, ಜಗಳವನ್ನು ಅಥವಾ ಸಮಸ್ಯೆಗಳನ್ನು ಯಾವಾಗೂ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗದಿರ ಇರ್ತಕ್ಕಂಥದ್ದು, ಒಬ್ಬರ ಮುಖ ನೋಡಿದ್ರೆ ಇನ್ನೊಬ್ರಿಗೆ ಆಗೋದಿಲ್ಲ, ರವರವ ಅಂತ ಒದ್ದಾಡ್ತಕ್ಕಂಥದ್ದು, ಮನೆಯಿಂದ ಹೊಸಲಿಂದ ದಾಟಿ ಹೊರಗಡೆ ಇದ್ದರೆ ನಗನಗ್ತಾ ಇರೋದು, ಮನೆ ಒಳಗೆ ಬಂದ ತಕ್ಷಣ ರವರವ ನರಕದಂತೆ ಒದ್ದಾಡ್ತಕ್ಕಂಥದ್ದು, ಇಂತಹ ಸಮಸ್ಯೆಗಳಿಗೆ ಸೂಕ್ತ ರಾಮಬಾಣವಾಗಿರ್ತಕ್ಕಂಥದ್ದೇ ಈ ವಿಳೆದೆಲೆ. ಈ ವಿಳೆದೆಲೆಯ ತಂತ್ರಭಾಗದ ರಹಸ್ಯವನ್ನು ನೀವು ತಿಳ್ಕೊಂಡಿದ್ದೆ ಆದರೆ ಖಂಡಿತ ಹೇಳ್ತೀನಿ, ಯಾರೊಬ್ಬರ ಸಂಸಾರದಲ್ಲೂ ದಂಪತಿಗಳ ಮಧ್ಯದಲ್ಲಿ ವಿರಸ ಇರೋದಿಲ್ಲ, ದಂಪತಿಗಳ ಮಧ್ಯದಲ್ಲಿ ಜಗಳ ವ್ಯಾಜ್ಯಗಳಿರೋದಿಲ್ಲ, ದಂಪತಿಗಳಿಬ್ಬರು ಸಹಿತ ಗಂಡ ಹೆಂಡತಿರು ನೆಮ್ಮದಿಯಾಗಿ ನಗನಗ್ತಾ ಇರ್ತಾರೆ. ಆದರೆ ಇಲ್ಲಿ ಒಂದು ರಹಸ್ಯವಿದೆ. ಏನಪ್ಪ? ಪ್ರತಿಯೊಬ್ಬರು ಸಹಿತ ಈ ತಂತ್ರಭಾಗವನ್ನು ಮಾಡುವಾಗ ಗಂಡ ಹೆಂಡತಿರು ಇಬ್ಬರಿಗೂ ಗೊತ್ತಿರೋಂಗೆ ನಡೆಸಬೇಕು. ಇದನ್ನು ಅಂದರೆ ಗಂಡನಿಗೂ ಗೊತ್ತಾಗಬೇಕು, ಹೆಂಡತಿಗೂ ಗೊತ್ತಾಗಬೇಕು.
ಗಂಡ ಹೆಂಡತಿಯರ ಇಬ್ಬರ ನಡುವೆಯಲ್ಲೂ ಇಬ್ಬರಿಗೂ ಮನಸ್ತಾಪಗಳು ಬರದಂತೆ ಇಬ್ಬರಿಗೂ ಗೊತ್ತಾಗುವಂಥ ರೀತಿ ಇದರ ಒಂದು ತಂತ್ರ ಭಾಗವನ್ನು ಮಾಡಬೇಕೇ ವಿನಃ ಯಾರೋ ಒಬ್ಬರು ಗೊತ್ತಿಲ್ಲದಿರ ಇನ್ನೊಬ್ಬರು ತಂತ್ರ ರಹಸ್ಯದಿಂದ ಇದು ಮಾಡಿದ್ದೇ ಆದರೆ ಆಗೇನಾಗುತ್ತೆ, ನನ್ನ ಬಗ್ಗೆ ಏನೋ ಪ್ರಯೋಗ ಮಾಡಿಸಿದ್ಯಾ, ನನ್ನ ಬಗ್ಗೆ ಮಾಟ ಮಂತ್ರ ಮಾಡಿಸಿದ್ಯಾ, ಅಥವಾ ನನ್ನ ಬಗ್ಗೆ ಏನೋ ಕೆಡಕ್ ಮಾಡಿಸಿದ್ಯಾ ಅಂತ ಈ ಥರ ತಿಳ್ಕೊಳ್ತಾರೆ. ಇದು ಬೇಡ. ಇದು ಎಲ್ಲರಿಗೂ ತಿಳಿಯುವಂಥ ರೀತಿಯಲ್ಲಿ, ಎಲ್ಲರಿಗೂ ಅನುಗ್ರಹಕ್ಕೆ ಬರುವಂಥ ರೀತಿಯಲ್ಲಿ, ಎಲ್ಲರಿಗೂ ಗೊತ್ತಾಗುವಂಥ ರೀತಿಯಲ್ಲೇ ಮಾಡೋದ್ರಿಂದ ಇಬ್ಬರಿಗೂ ಗೊತ್ತಿದ್ದೇ ಮಾಡಿದ್ರೂ ಸಹಿತ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಅಂತಹ ಸಿದ್ಧಿ ತಂತ್ರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆದರೆ ಅದಕ್ಕೂ ಮುನ್ನ ರಾಶಿಫಲವನ್ನು ತಿಳಿಸ್ತೀನಿ. ಇನ್ನು ಮೊದಲನೇದಾಗಿ ಈಗ ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇಷ್ಟಾರ್ಥ ಸಿದ್ಧಿಗಾಗಿ ಇವತ್ತಿನ ದಿವಸ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಹೊರಡ್ತೀರಿ. ವಾರದ ಮೊದಲನೇ ದಿನ ಕೆಲಸಗಳ ಅಭಿವೃದ್ಧಿ ಬೇಕು, ಮನಸ್ತಾಪ ದೂರ ಆಗಬೇಕು, ಮನಸ್ಸಲ್ಲಿರ್ತಕ್ಕಂತಹ ಒಂದು ಆತಂಕ ಜೊತೆಗೆ ಉದ್ವೇಗತನ, ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅಡ್ಡಿ ಆತಂಕ ಇರತಕ್ಕಂಥದ್ದು ಯಾವುದು ಪರಿಪಕ್ವವಾಗಿ ಆಗುತ್ತೋ ಇಲ್ವೋ ಈ ಪ್ರಕಾರವಾದಂಥ ಆಲೋಚನೆ, ಇದೆಲ್ಲ ಭಾಳಷ್ಟು ಆಲೋಚನೆ ಮಾಡಿ ಇದಕ್ಕೆ ಸಮಂಜಸವಾದಂತಹ ಒಳ್ಳೆ ದಾರಿ ಹುಡುಕಬೇಕು ಅಂತೇಳಿ ಇವತ್ತು ಶ್ರೀನಿವಾಸನ ಪ್ರಾರ್ಥನೆ ಮಾಡ್ತಾ ಮಹಾವಿಷ್ಣು ಆರಾಧನೆ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಮತ್ತಷ್ಟು ವಿಶೇಷವಾದ ಫಲ. ಜೊತೆಗೆ ಇನ್ನೊಂದು ರಹಸ್ಯ ಇದೆ. ಈ ವಿಳೆದೆಲೆನ ಸಾರ್ವತ್ರಿಕವಾಗಿ ಕೆಲವರು ಮನೆಗಳ ಹತ್ರ ಹಾಕಿರ್ತಾರೆ. ಇದು ವಿಳೆದೆಲೆ ಒಂದು ಬಳ್ಳಿಯಲ್ಲಿ ಬರ್ತಕ್ಕಂತಹದ್ದು. ಆದರೆ ಇವತ್ತಿಗೂ ರೈತರು ಈ ವಿಳೆದೆಲೆನ ಬೆಳೀತಕ್ಕಂಥವ್ರು ಸಹಿತ, ವಿಳೆದೆಲೆ ಬೆಳೀತಕ್ಕಂಥ ರೈತರು ಸಹಿತ ಆ ಒಂದು ಪ್ರಾಂತ್ಯಕ್ಕೆ ಕಾಲಿಡಬೇಕಾದ್ರೆ ಮಡಿ ಆಚಾರವನ್ನು ಯೋಚನೆ ಮಾಡ್ತಾರೆ. ಸಡನ್ನಾಗಿ ಕಾಲಿಡೋದಿಲ್ಲ. ಜೊತೆಗಿಟ್ಟರು ಬೆಳಗ್ಗೆ ಸಾಯಂಕಾಲ ಈ ಒಂದು ವಿಳೆದೆಲೆಯ ಆ ಒಂದು ಬಳ್ಳಿ ಏನಿರುತ್ತೆ ಅದನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡ್ಕೊಳ್ತಾರೆ. ಅಂದರೆ ಮಹಾಲಕ್ಷ್ಮಿ ವಾಸಸ್ಥಳ ಅಂತ. ಈ ಒಂದು ವಿಳೆದೆಲೆನಲ್ಲಿ ನೀವು ನೋಡಿರಬಹುದು, ಹಿಂದೆ ನಾನು ಸಾಕಷ್ಟು ಬಾರಿ ತೋರಿಸಿದ್ದೇನೆ. ಇದು ಸೇಮ್ ಕಳಶದ ಆಕಾರವಾಗಿರ್ತಕ್ಕಂಥದ್ದು. ಒಂದು ಕಳಶ, ಒಂದು ಮೇಲ್ಭಾಗದಲ್ಲಿರ್ತಕ್ಕಂಥ ಪೂರ್ಣಫಲ, ಅದರ ತಳಭಾಗದಲ್ಲಿರ್ತಕ್ಕಂಥ ತಾಮ್ರದ ತಂಬಿಗೆ, ಆ ಪ್ರಕಾರವಾಗಿರ್ತಕ್ಕಂಥದ್ದನ್ನು ತಾವು ನೋಡಿರ್ತೀರಿ, ನಾನು ನೋಡಿಸಿದ್ದೀನಿ ಸಹಿತ. ಹಾಗೆ ಈ ವಿಳೆದೆಲೆ ಅಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಸಿಂಹರಾಶಿಯವರಾದ ನಂತರ ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕನ್ಯಾ ರಾಶಿಯವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ಲಂಥ ರೀತಿ ಇದೆ. ಜೊತೆಗೆ ಯಾವುದೇ ಸಮಸ್ಯೆಗಳಾದರೂ ಸಹಿತ ಹೊತ್ಕೊಂಡು ತಿರುಗಬಹುದು. ನಿಷ್ಠೂರದ ಮಾತು ಹೊರೋದು ಭಾರಿ ಕಷ್ಟ. ಹಾಗೆ ಕನ್ಯಾ ರಾಶಿಯವರಿಗೆ ಇವತ್ತು ನಿಷ್ಠೂರ ಹೊರುವಂಥ ದಿನ. ನೀವು ತಪ್ಪು ಮಾಡದಿರಿ, ತಪ್ಪು ಮಾಡದಿದ್ರೂ ಸಹಿತ ನೀವು ತಪ್ಪು ಮಾಡಿದ್ಯಾ ಅಂತ ವಾದ ಮಾಡ್ತಕ್ಕಂಥವ್ರ ಮಧ್ಯದಲ್ಲಿ ಇವತ್ತು ನಿಮ್ಮ ಬದುಕು. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಲಿ. ಆ ಎಚ್ಚರಿಕೆಯಿಂದ ಸಮಾಧಾನ ರೀತಿ ಇದ್ದರೆ ಎಲ್ಲ ಕೆಲಸಗಳು ಸಿದ್ಧಿ ಆಗತ್ತೆ. ಜೊತೆಗೆ ನೀವು ದುಡುಕಿ ನೀವು ಅವ್ರ ಸಮಕ್ಕೆ ಮಾತಾಡಿಬಿಟ್ರೆ ಅದಕ್ಕೆ ಅರ್ಥ ಇಲ್ಲ. ನೋಡಿ, ಒಬ್ಬ ಕೆಟ್ಟವ್ರ ಮಧ್ಯದಲ್ಲಿ ಒಳ್ಳೆ ವ್ಯಕ್ತಿ, 10 ಜನ ಕೆಟ್ಟವರ ಮಧ್ಯದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಇದ್ದು ಅವನೇನು ಸಾಧನೆ ಮಾಡೋಕ್ಕಾಗೋದಿಲ್ಲ ಅಂತ ಆತ ಅಂದ್ಕೊಂಡ್ರು ಮುಂದೆ ಒಂದಲ್ಲ ಒಂದು ದಿವಸ ಆ 10 ಜನದಲ್ಲಿರ್ತಕ್ಕಂಥ ಕೆಟ್ಟದಾಗಿರ್ತಕ್ಕಂಥ ಕೆಟ್ಟ ಮನಸ್ಸಿರ್ತಕ್ಕಂಥ ವ್ಯಕ್ತಿಗಳು ಈ ಒಳ್ಳೆ ವ್ಯಕ್ತಿಯಲ್ಲಿರ್ತಕ್ಕಂಥ ಮನಸ್ಥಿತಿಗೆ ಪರಿವರ್ತನೆ ಆಗಿ ಆ 10 ಮತ್ತು ಈತ 11 ಜನ ಸಹಿತ ಒಳ್ಳೆಯವರಾಗಿ ಪರಿವರ್ತನೆ ಆಗ್ತಾರೆ. ಆದರೆ ಈ ಒಬ್ಬ ವ್ಯಕ್ತಿ ತನ್ನ ಮನಸ್ಸಲ್ಲಿರ್ತಕ್ಕಂಥ ದೃಢವಾದ ಸಂಕಲ್ಪವನ್ನು ಗಟ್ಟಿಯಾಗಿಟ್ಟಿದ್ರೆ ಮಾತ್ರ, ಈ ವ್ಯಕ್ತಿ ಸಹಿತ ತನ್ನ ಸಂಕಲ್ಪವನ್ನು ಬದಲಾಯಿಸಿದ್ದೇ ಆದರೆ 10ರಲ್ಲಿ 11ನೇ ನೀತನೂ ಆಗೋಗ್ಬಿಡ್ತಾನೆ. ಹಾಗಾಗಬಾರ್ದು. ಅಂತಹ ಒಂದು ವಿಶಿಷ್ಟತೆ ಫಲಗಳು ಇವತ್ತು ಕನ್ಯಾ ರಾಶಿಯವರಿಗಿದೆ. ಒಳ್ಳೆಯ ಯಶಸ್ಸಿದೆ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ತುಲಾರಾಶಿಯವರಿಗೆ ಇವತ್ತು ಮನಸ್ಸು ನೆಮ್ಮದಿ, ಯಾವುದೇ ಥರ ಸಮಸ್ಯೆಗಳಿಲ್ಲದೆ ಇರತಕ್ಕಂಥದ್ದು, ನೆಮ್ಮದಿಯ ವಾತಾವರಣವನ್ನು ನೋಡ್ತಕ್ಕಂಥದ್ದು, ದೂರಭಾರ ಪ್ರಯಾಣ ಹೊರಡಬೇಕಾದಂತಹ ಮನಸ್ಥಿತಿ ಇರತಕ್ಕಂಥದ್ದು. ಇವತ್ತು ಆಫೀಸ್ ಆಗಲಿ, ಕಚೇರಿಗಳಲ್ಲಾಗಲಿ ಕೆಲಸ ಕಾರ್ಯಗಳನ್ನು ನೀವು ನಿರ್ವಹಿಸ್ತಾ ಕೆಲಸಗಳ ಬಗ್ಗೆ ಹೆಚ್ಚು ಗಮನ ತಂದುಕೊಂಡು ಎಲ್ಲ ಕೆಲಸಗಳ ಕಡೆ ಹೆಚ್ಚು ಆಸಕ್ತಿಯುತವಾಗಿರ್ತಕ್ಕಂಥ ಒಂದು ಕಾಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಇವತ್ತು ಗುರುಚಂದ್ರ ಯೋಗ ಅಂತಕ್ಕಂಥದ್ದು ಮಹತ್ತರವಾಗಿದೆ. ಈ ಯೋಗದ ಫಲ ನಿಮಗೆ ಸಾಕಷ್ಟು ಇರೋದ್ರಿಂದ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯವಾಗಿ ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ನಿಮ್ಮದಾಗತ್ತೆ. ತುಲಾರಾಶಿಯವರು ನೀವು ಮಾಡಬೇಕಾದ್ದು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿಯವರಿಗೆ ದೃಷ್ಟಿದೋಷನೋ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥದ್ದು, 2 ಭುಜಗಳು ನೋವು ಬರ್ತಕ್ಕಂಥದ್ದು ಅಥವಾ ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದು ಮತ್ತು ನಿಷ್ಠೂರದ ಹೊರೆಯನ್ನು ಹೊತ್ಕೊಳ್ಳುವಂಥದ್ದು. ಒಟ್ಟು ಸಮಸ್ಯೆ ಅಂತಕ್ಕಂಥದ್ದು ಹೇಗೆ, ಯಾವಾಗ, ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಾಗದಿರ ಸಮಸ್ಯೆಯ ಸೆರಮಾಲೆಯೇ ನಮ್ಮದಾಗಿದೆಯೇನೋ, ನಾನು ಪ್ರತಿದಿನ ಬೆಳಗ್ಗೆದ್ದು ಸಾಯಂಕಾಲ ಕಳೆಯೋದು ಹೇಗಪ್ಪ ಅನ್ನೋ ಥರ ಆಲೋಚನೆಗಳು ಖಂಡಿತ ಎದುರಾಗುತ್ತೆ. ಆದರೆ ಇಂಥ ಸಮಯದಲ್ಲೂ ಸಹಿತ ನಿಮಗೆ ಈ ವಿಳೆದೆಲೆಯಿಂದ ಒಂದು ಉಪಯುಕ್ತವಾದಂಥ ಮಾಹಿತಿ ಇದೆ. ವೃಶ್ಚಿಕ ರಾಶಿಯವರು ಸಾರ್ವತ್ರಿಕವಾಗಿ ಬಂದಂಥ ಸಮಸ್ಯೆಗಳನ್ನು ಹೆದರಿಸೋದಕ್ಕೆ ಈ ವಿಳೆದೆಲೆಯಿಂದ ಒಂದು ತಂತ್ರವಾಗ ಇದೆ. ಏನೆಂದರೆ, ಸಮಸ್ಯೆ ಸಾಕಷ್ಟಾಗಿ ದೃಷ್ಟಿದೋಷದಿಂದಲೋ
ಅಥವಾ ನಿಷ್ಠುರದ ಮಾತಿನಿಂದಲೋ ಅಥವಾ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಕಾಣದಿರತಕ್ಕಂಥ ಪರಿಸ್ಥಿತಿಯೋ ಇಂಥದ್ದೇನಾದ್ರು ಇದ್ದರೆ ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ. ವಿಳೆದೆಲೆ ಯಾವುದೇ ಮೂಲೆಯಲ್ಲೂ ಸಹಿತ ಮುಕ್ಕಾಗಿರಬಾರ್ದು, ಅಂದರೆ ಹರಿದಿರಬಾರ್ದು. ಅಂತಹ ಸ್ಪಷ್ಟವಾಗಿ ಚೆನ್ನಾಗಿರ್ತಕ್ಕಂತಹ ವಿಳೆದೆಲೆಯನ್ನು ತೆಗೆದುಕೊಳ್ಳಿ. ರಕ್ತಚಂದನ ಅಥವಾ ಶ್ರೀಗಂಧ ಅಥವಾ ರಕ್ತಚಂದನ ಇಂತಹದ್ದರಿಂದ ಈ ವೃಶ್ಚಿಕ ರಾಶಿಯವರು ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಮಧ್ಯದಲ್ಲಿ ಓಂ ಅಂತಕ್ಕಂತಹ ಬೀಜಾಕ್ಷರಿನ ಬರೀರಿ. ಓಂ ಅಂತಕ್ಕಂತಹ ಬೀಜಾಕ್ಷರಿನ ಬರೆದು ಅದರ ಮೇಲೆ ಒಂದು ಕರಿಮೆಣಸನ್ನು ಇಟ್ಟು ಕುಂಕುಮವನ್ನು 11 ಸರ್ತಿ ಮಹಾಲಕ್ಷ್ಮೀ ನಮಃ ಮಹಾಲಕ್ಷ್ಮೀ ನಮಃ ಮಹಾಲಕ್ಷ್ಮೀ ನಮಃ ಅಂತಕ್ಕಂತಹ ಮಂತ್ರವನ್ನು ಮಹಾಲಕ್ಷ್ಮಿಯ ಹೆಸರನ್ನು ಮಾತ್ರ ಹೇಳಿ 11 ಸರ್ತಿ ಕುಂಕುಮವನ್ನು ಆ ಮೆಣಸುಕಾಳ ಮೇಲೆ ಹಾಕಿ. ವಿಳೆದೆಲೆ, ಓಂ ಅನ್ನೋ ಬೀಜಾಕ್ಷರಿ, ಮಧ್ಯದಲ್ಲಿರ್ತಕ್ಕಂತಹ ಒಂದು ಮೆಣಸುಕಾಳು, ಅದರ ಮೇಲುಗಡೆ ಕುಂಕುಮದಿಂದ ಅರ್ಚನೆ, ಅದು 11 ಸರ್ತಿ ಮಾಡ್ತಕ್ಕಂಥದ್ದು. ಆ ಮಾಡಿದಾದ ನಂತರ ಆ ಕುಂಕುಮ ಪ್ರಸಾದವನ್ನು ನೀವು ಹಣೆಗಿಟ್ಕೊಂಡಿದ್ದೆ ಆದರೆ ವೃಶ್ಚಿಕ ರಾಶಿಯವರಿಗೆ ಪ್ರಸ್ತುತ ಈಗ ಶನಿ ಇರ್ತಕ್ಕಂಥ ಆಸ್ಥಾನ ಸರಿ ಇಲ್ಲದರಿಂದ ದಿನಂಪ್ರತಿ ಒಂದಲ್ಲ ಒಂದು ಸಮಸ್ಯೆ ನೋಡ್ತಿರ್ತೀರಿ. ಆದರೆ ಈ ಪ್ರಯೋಗವನ್ನು ಮಾಡೋದ್ರಿಂದ ಶೀಘ್ರವಾಗಿ ಬಂದೊದಗತಕ್ಕಂಥ ಸಮಸ್ಯೆ ದೂರ ಆಗುತ್ತೆ. ಆರ್ಥಿಕ ಪರಿಸ್ಥಿತಿ ಸಾಧ್ಯವಾದಷ್ಟು ಬ್ಯಾಲೆನ್ಸಲ್ಲಿರುತ್ತೆ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಧನುರಾಶಿಯವರಿಗೆ ಇವತ್ತು ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಚಂಚಲತೆ ಮನೋಭಾವ ಇರತಕ್ಕಂಥದ್ದು, ಎರಡೂ ಭುಜಗಳು ಸಾಕಷ್ಟು ನೋವು ಬರ್ತಕ್ಕಂಥ ಸನ್ನಿವೇಶ ಎದುರಾಗ್ಬೋದು. ಜೊತೆಗೆ ನಿಮ್ಮ ಜೊತೆಲಿರ್ತಕ್ಕಂಥ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಒಡ ಹುಟ್ಟದವರು ಅವರಿಂದ ಕೆಲವು ನಿಂದನೆ ಮಾತುಗಳು ಕೇಳಿ ಸಮಸ್ಯೆಗಳಂತಕ್ಕಂಥದ್ದು ನಿಮಗೆ ನೀವು ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬೋದು. ಇಂತಹ ದೋಷದಿಂದ ನೀವು ಮುಕ್ತರಾಗಬೇಕಾದ್ರೆ ಇವತ್ತು ಅಶ್ವತ್ಥ ಪ್ರಾರ್ಥನೆ ಮಾಡಿ ಅಥವಾ ಮನೆಯಲ್ಲೇ ಕೂತು ಅಶ್ವತ್ಥನಾರಾಯಣನ ಮಂತ್ರವನ್ನು ಹೇಳ್ಕೊಳ್ಳಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಈ ಪ್ರಕಾರವಾಗಿ ವೃಕ್ಷರಾಜನ ನಮಸ್ಕಾರ ಮಾಡ್ಕೊಳ್ಳಿ, ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮಕರ ರಾಶಿಯವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮಾರುತಿಯ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಮಾರುತಿ ಸೇವೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರುತ್ತೆ. ಮಾರುತಿಯ ಅನುಷ್ಠಾನ ಒಂದೇ ಮಕರ ರಾಶಿಯವರಿಗೆ ಸಾಕಷ್ಟು ಫಲವನ್ನು ತಂದುಕೊಡುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕುಂಭರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ, ದಾರಿದೀಪವೂ ಇದೆ. ಇವತ್ತು ಪ್ರತಿದಿನದಂತೆ ನಿಮ್ಮ ಸಮಸ್ಯೆಗಳು ಒಂದಿಷ್ಟು ಕಡಿವಾಣವನ್ನು ಹಾಕ್ಕೊಂಡು ನೆಮ್ಮದಿ ತಂದುಕೊಳ್ತಕ್ಕಂಥ ದಿನ. ಇವತ್ತು ಕುಂಭರಾಶಿಯವರು ಸಾಧ್ಯವಾದರೆ ಅರಿಶಿಣದ ನೀರಿನಿಂದ ಒಮ್ಮೆ ದೃಷ್ಟಿ ತೆಗೆದಂತಹ ಜಲವನ್ನು ಆಚೆ ಕಡೆ ಹಸಿರು ಗಿಡಗಳ ಮೇಲೆ ಹಾಕಿ ನಂತರ ನಿಮ್ಮ ಕೆಲಸಕ್ಕೆ ಆಚೆ ಹೊರಡಿ, ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಸಾಕಷ್ಟು ಯಶಸ್ಸಿದೆ ಮತ್ತು ದಾರಿದ್ರ್ಯತನವನ್ನು ದೂರ ಮಾಡಿಕೊಳ್ತಕ್ಕಂಥ ಚೈತನ್ಯ ಇದೆ. ಆದರೆ ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಯಶಸ್ಸಿನ ಫಲ ನಿಮ್ಮದಾಗುತ್ತೆ. ಇವತ್ತು ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿ ಮೀನರಾಶಿಯವರು ಸಾಕಷ್ಟು ಯಶಸ್ಸಿನ ಫಲವನ್ನು ಪಡಿತೀರಿ.